ಉಪವಾಸ ಮಾಡೋದ್ರಿಂದ ನಮಗೆ ನಾನಾ ರೀತಿಯ ಅನುಕೂಲಗಳಿದೆ ಅಂತ. ಹಾಗಾಗಿ ಹಬ್ಬ ಹರಿದಿನ ಆ ಒಂದು ಹೆಸರಿನಲ್ಲಿ ಏಕಾದಶಿ ಆಗ್ಬೋದು, ಸಂಕಷ್ಟ ಚತುರ್ಥಿ ಆಗ್ಬೋದು, ಆಮೇಲೆ ಶಿವರಾತ್ರಿಯಲ್ಲಿ ಉಪವಾಸ ಮಾಡ್ತಾರೆ, ಹಿಂದಿನ ದಿನ ಉಪವಾಸನ ಮಾಡ್ತಾರೆ. ಮುಸ್ಲಿಂ ಜನಾಂಗದಲ್ಲೂ ರಂಜಾನ್ ಸಂದರ್ಭದಲ್ಲಿ 1 ತಿಂಗಳು ಉಪವಾಸ ಮಾಡ್ತಾರೆ. ಕ್ರಿಶ್ಚಿಯನರಲ್ಲೂ ಅಂದರೆ ಜಗತ್ತಿನ ಎಲ್ಲ ದೇಶಗಳ ಎಲ್ಲ ಭಾಷೆ ಜನಾಂಗದಲ್ಲೂ ಉಪವಾಸವನ್ನು ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಆಚರಣೆಯ ರೂಪದಲ್ಲಿ ಅದನ್ನು ಮಾಡ್ಕೊಳ್ತಾ ಬಂದಿದೆ. ಸಂಕಷ್ಟ ಚತುರ್ಥಿ ಅಥವಾ ಏಕಾದಶಿ ಒಂದು ದಿವಸ ಉಪವಾಸ ಮಾಡ್ತಾರೆ. ಆ ಹಿಂದೆ ಮತ್ತೆ ಮುಂದಿನ ದಿವಸಗಳ ಮಧ್ಯೆ ಯಾವ ರೀತಿಯ ಒಂದು ಈಗ ಮಾಡಬೇಕಾಗುತ್ತೆ? ಈ ತಿಂಗಳಲ್ಲಿ ಉಪವಾಸ ಮಾಡಿದಾಗ ನಿಮಗೆ ಗೊಜ್ಜವಲಕ್ಕಿ, ಮೊಸರವಲಕ್ಕಿ ಅಥವಾ ಒಂದು ಸಜ್ಜಿಗೆ ಇದೆಲ್ಲ ಕೂಲಿಂಗ್. ನಮ್ಮ ವೈದ್ಯಕೀಯ ತೊಂದರೆಗಳು ಏನೋ ಇದ್ದಾಗ, ಕಾಯಿಲೆಗಳಿದ್ದಾಗ ಆ ವೈದ್ಯರ ಸಲಹೆನ ತಗೊಳ್ಳಿ. ತಾವು ಇನ್ನೊಂದು ಹೇಳಿದ್ರೆ ಡಯಾಬಿಟಿಸ್ ಇರೋರು ಮಾಡಕ್ಕಾಗಲ್ಲ, ಒಂದು ದಿವಸ ಮಾಡಕ್ಕಾಗಲ್ಲ. ಏನಕ್ಕಿಂತ ಶುಗರ್ ಲೆವೆಲ್ ಡೌನ್ ಆಗುತ್ತೆ ನಿಮಗೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಮ್ಮಲ್ಲಿ ಸಾಕಷ್ಟು ಧಾರ್ಮಿಕವಾದಂತಹ ಆಚರಣೆಗಳ ಸಂದರ್ಭದಲ್ಲಿರ್ಬೋದು, ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಉಪವಾಸ ವ್ರತವನ್ನು ನಾವು ಮಾಡ್ತೀವಿ. ಏಕಾದಶಿ ಇರ್ಬೋದು, ಸಂಕಷ್ಟ ಚತುರ್ಥಿ ಇರ್ಬೋದು, ಅಥವಾ ನವರಾತ್ರಿಯ ಒಂದು 9 ದಿನಗಳ ಹಬ್ಬದ ಸಂದರ್ಭ ಇರ್ಬೋದು. ಉಪವಾಸಕ್ಕೆ ಟ್ರೆಡಿಷನಲ್ ಆಗಿ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಒಂದು ಹಿನ್ನೆಲೆ ಇದೆ, ಪರಂಪರೆ ಇದೆ. ಇವತ್ತಿಗೂ ಕೂಡ ಜನಸಾಮಾನ್ಯರಿಂದ ಶುರುವಾಗಿ ಸೆಲೆಬ್ರಿಟಿ ಇರ್ಬೋದು, ಯಾರೇ ಇರ್ಬೋದು, ಉಪವಾಸವನ್ನು ಮಾಡ್ತಾರೆ. ನಮಗೆ ಮಹಾತ್ಮ ಗಾಂಧಿಯವರಿಂದ ನರೇಂದ್ರ ಮೋದಿ ಅವರ ತನಕ ಅನೇಕ ಮಂದಿ ಸಾಕಷ್ಟು ಸಾಧಕರು ಉಪವಾಸಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿರೋದನ್ನು ನಾವು ಗಮನಿಸಿದ್ದೀವಿ. ಹಾಗಾದರೆ ಈ ಉಪವಾಸದ ಮಹತ್ವ ಏನು, ಇದರಿಂದ ಯಾವೆಲ್ಲ ರೀತಿಯ ಪ್ರಯೋಜನಗಳು ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮವನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಾಲಿನಿ. ನಮಸ್ತೆ. ಅಂದ ಹಾಗೆ ಉಪವಾಸಕ್ಕೆ ಬಹಳ ದೊಡ್ಡ ಒಂದು ಪರಂಪರೆ ನಮ್ಮ ದೇಶದಲ್ಲಿ ಇರುವಂಥದ್ದು ಸಾವಿರಾರು ವರ್ಷಗಳಿಂದ. ಅದು ಹಬ್ಬ ಹರಿದಿನಗಳ ಧಾರ್ಮಿಕ ಒಂದು ಹಿನ್ನೆಲೆ ಇರ್ಬೋದು, ಸಾಮಾಜಿಕ ಹಿನ್ನೆಲೆ ಇರ್ಬೋದು. ಬಹಳ ಮಂದಿ ಉಪವಾಸ ಮಾಡ್ತಾ ಇರ್ತಾರೆ. ಸೊ ಅದರ ಹಿಂದೆ ಏನಾದರೂ ಒಂದು ವಿಜ್ಞಾನ ಇದೆಯಾ? ಸೊ ಅದರಿಂದ ಏನೆಲ್ಲ ನಮ್ಮ ಶರೀರದ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಜೀವನದ ಮೇಲೆ ಅದು ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರುತ್ತೆ, ಯಾವ ರೀತಿಯ ಒಂದು ಸಕಾರಾತ್ಮಕ ಅಂಶ ಅದರಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ಸರ್, ಮೊದಲನೇದಾಗಿ ಉಪವಾಸ ಅಂತ ಅಂದಾಗ ಆಹಾರ ಸೇವನೆ ಬಗ್ಗೆನೇ ಒಂದು ಒಳ್ಳೆ ಗಾದೆ ಮಾತಿದೆ. 9 ಉಂಡವ ಯೋಗಿ, 2 ಉಂಡವ ಭೋಗಿ, 3 ಉಂಡವ ಯೋಗಿ, 4 ಉಂಡವನ ಹೊತ್ತುಕೊಂಡು ಹೋಗಿ ಅಂತೇಳಿ ಅಂತ ಇದೆ. ಅಂದರೆ ಅಷ್ಟರಲ್ಲೇ ನಮಗೆ ಎಲ್ಲದೂ ಗೊತ್ತಾಗೋಗುತ್ತೆ. ಯಾರು 9 ಉಂಡವತ್ತಾನೆ ಅವನು ಯೋಗಿ ಥರ ಇರ್ತಾನೆ. ಆಮೇಲೆ 2 ಹೊತ್ತ ಅಂದರೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತ ನಾವು ಈಗ ಏನಂತಿದ್ದೀವಿ, 2 ಹೊತ್ತದು ಅದು ಭೋಗಿ. ಆಮೇಲೆ 3 ಹೊತ್ತು ಉಂಡವ ರೋಗಿ ಆಗ್ತಾನೆ. ಅಂದರೆ ನಾವು ಎಷ್ಟು ಆಹಾರ ಸೇವನೆ ಜಾಸ್ತಿ ಮಾಡ್ತಿರ್ತೀವಿ ಅದರಿಂದ ಕಾಯಿಲೆಗಳು ಜಾಸ್ತಿ ಆಗುತ್ತೆ. 4 ಹೊತ್ತು ಏನಾದರೂ ನಾವು ಊಟ ಮಾಡಿದ್ರೆ ಹೊತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಹಂಗಾಗಿನೇ ಅಷ್ಟೊಂದು ಕಾಯಿಲೆಗಳು ಎಲ್ಲ ಆಹಾರದಿಂದನೇ ಬರ್ತಾ ಇರೋದು. ಅತಿಯಾದ ಆಹಾರದ ಸೇವನೆಯಿಂದನೇ ಕಾಯಿಲೆಗಳು ಬರ್ತಾ ಇರೋದು. ಈಗ ನೀವು ಗಾಂಧೀಜಿಯವರ ಬಗ್ಗೆ ಹೇಳಿದ್ರಿ. ಗಾಂಧೀಜಿಯವರಿಂದ ಮೋದಿಯವರವರೆಗೂ, ನರೇಂದ್ರ ಮೋದಿಯವರವರೆಗೂ ಎಲ್ಲರೂ ದೊಡ್ಡ ಸಾಧಕರು ಯಾರಿದ್ದಾರೆ ಅವರು ಎಲ್ಲೋ ಒಂದು ಕಡೆ ಉಪವಾಸಕ್ಕೆ ಒಂದು ಮಹತ್ತರವಾದ ಸ್ಥಾನವನ್ನು ನೀಡಿದ್ದಾರೆ. ಆಮೇಲೆ ಉಪವಾಸ ಅನ್ನೋದು ಇಡೀ ಜಗತ್ತಿನಲ್ಲಿ ಮನುಷ್ಯ ಜನಾಂಗ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಬೇರೆ ಬೇರೆ ಒಂದು ಆಚರಣೆಯ ರೂಪದಲ್ಲಿ ಉಪವಾಸವನ್ನು ಮಾಡ್ತಾರೆ. ಏಕೆಂದರೆ ವಿಕಾಸ ಹಂತದಲ್ಲಿ ನಮ್ಮ ಪೂರ್ವಜರಿಗೆ ಗೊತ್ತಿತ್ತು ಉಪವಾಸ ಮಾಡೋದ್ರಿಂದ ನಮಗೆ ನಾನಾ ರೀತಿಯ ಅನುಕೂಲಗಳಿದೆ ಅಂತ. ಹಾಗಾಗಿ ಹಬ್ಬ ಹರಿದಿನ ಆ ಒಂದು ಹೆಸರಿನಲ್ಲಿ ಏಕಾದಶಿ ಆಗ್ಬೋದು, ಸಂಕಷ್ಟ ಚತುರ್ಥಿ ಆಗ್ಬೋದು, ಆಮೇಲೆ ಶಿವರಾತ್ರಿಯಲ್ಲಿ ಉಪವಾಸ ಮಾಡ್ತಾರೆ, ಹಿಂದಿನ ದಿನ ಉಪವಾಸನ ಮಾಡ್ತಾರೆ. ಆಮೇಲೆ ಬರೀ ಹಿಂದೂಗಳಲ್ಲಿ ಮಾತ್ರ ಅಲ್ಲ, ಮುಸ್ಲಿಂ ಜನಾಂಗದಲ್ಲೂ ರಂಜಾನ್ ಸಂದರ್ಭದಲ್ಲಿ 1 ತಿಂಗಳು ಉಪವಾಸ ಮಾಡ್ತಾರೆ. ಕ್ರಿಶ್ಚಿಯನರಲ್ಲೂ ಅಂದರೆ ಜಗತ್ತಿನ ಎಲ್ಲ ದೇಶಗಳ ಎಲ್ಲ ಭಾಷೆ ಜನಾಂಗದಲ್ಲೂ ಉಪವಾಸವನ್ನು ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಆಚರಣೆಯ ರೂಪದಲ್ಲಿ ಅದನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಕಾರಣ ಏನು ಅಂತಂದರೆ ನಮ್ಮ ಪೂರ್ವಜರಿಗೆ ಗೊತ್ತಿತ್ತು ಇದು ಬಹಳ ಮುಖ್ಯ, ನಮ್ಮ ದೇಹದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಉಪವಾಸ ಅನ್ನೋದು ತುಂಬ ಮುಖ್ಯ ಅಂತ. ವಿಜ್ಞಾನಿಗಳ ಪ್ರಕಾರ ಒಂದು ಕ್ಯಾಲೋರಿ ರಿಸ್ಟ್ರಿಕ್ಷನ್ ಅಂತ ಒಂದು ಥಿಯರಿ ಇದೆ.
ಕ್ಯಾಲೋರಿ ರಿಸ್ಟ್ರಿಕ್ಷನ್ ಅಂದರೆ ನೀವು ಕಡಿಮೆ ಎಷ್ಟು ಊಟ ಮಾಡ್ತೀರಾ ಅಷ್ಟು ದಿನ ನಿಮ್ಮ ಆಯಸ್ಸು ವೃದ್ಧಿ ಆಗುತ್ತೆ ಅಂತ. ಎಷ್ಟು ಕಡಿಮೆ ಆಹಾರ ಸೇವನೆ ಮಾಡ್ತೀರಾ ಅದರ ತಕ್ಕಂಗೆ ನಿಮ್ಮ ಆಯಸ್ಸು ವೃದ್ಧಿ ಆಗುತ್ತೆ, ಅಂದರೆ ನೀವು ಹೆಚ್ಚು ದಿನ ಬದುಕ್ತೀರಾ ಅಂತ. ಲಾಂಜಿವಿಟಿ, ಕ್ಯಾಲೋರಿ ರಿಸ್ಟ್ರಿಕ್ಷನ್ ಇಂದ ಲಾಂಜಿವಿಟಿ ಅಂತಾರೆ, ಅದನ್ನು ತುಂಬ ದಿನ ಬದುಕೋದನ್ನು ಲಾಂಜಿವಿಟಿ ಅಂತ ಕರಿತೀವಿ. ಕ್ಯಾಲೋರಿ ರಿಸ್ಟ್ರಿಕ್ಷನ್ ಅಂದರೆ ನಾವು ಸೇವಿಸುವ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲೋರೀಸ್ನ ಕಡಿಮೆ ಮಾಡ್ಕೊಂತ ಬರೋದು ಅಂತ. ಇದಕ್ಕೆ ಈ ಕಾನ್ಸೆಪ್ಟ್ಗೆ ಪೂರಕವಾಗಿ ಬೇಕಾದಷ್ಟು ಮಾಡೆಲ್ ಆರ್ಗಾನಿಸಮ್ಸ್ ಇದೆ ನಮಗೆ ಸಂಶೋಧನೆ ಮಾಡೋದಕ್ಕೆ. ಅದರಲ್ಲಿ ಈಸ್ಟ್ ಅಂತ ಒಂದು ಮಾಡೆಲ್ ಇದೆ, ಅಂದರೆ ಅದರ ಮೇಲೆ ಸಂಶೋಧನೆ ಮಾಡ್ತೀವಿ. ಆಮೇಲೆ ಒಂದು ಡ್ರೋಸೋಫಿಲಾ ನೊಣ ಅಂತ ಇದೆ, ಉಂಗುರು ಅಂತ ಕರಿತೀವಿ, ಅದನ್ನು ಬಳಸ್ಕೊಂಡು ಅದರ ಮೇಲೆ ಪ್ರಯೋಗ ಮಾಡಿದ್ದಾರೆ. ಸಿ ಎಲಿಗೆನ್ಸ್ ಅಂತ ಇನ್ನೊಂದು ಮಾಡೆಲ್ ಆರ್ಗಾನಿಸಮ್ ಇದೆ, ಅದೊಂದು ವರ್ಮ್, ಅದ್ರ ಮೇಲೂ ಮಾಡಿದ್ದಾರೆ. ನಂತರ ಇಲಿಗಳ ಮೇಲೂ ಸಹ ಬಹಳಷ್ಟು ಇದನ್ನ ಪ್ರಯೋಗಗಳನ್ನು ಮಾಡಿದ್ದಾರೆ, ಅಬ್ಸರ್ವ್ ಮಾಡಿದ್ದಾರೆ. ಈ ಎಲ್ಲ ಪ್ರಾಣಿಗಳಲ್ಲೂ ಅವರು ಕಂಡುಕೊಂಡ ವಿಚಾರ ಏನಂದರೆ ಆಹಾರನ ಕಮ್ಮಿ ಕೊಟ್ಟಾಗ ಅವು ಇನ್ನೂ ಹೆಚ್ಚು ದಿನ ಬದುಕುತ್ತೆ ಅಂತೇಳಿ. ಇಲ್ಲಿ ಬೇಕಾದಷ್ಟು ಥಿಯರಿಗಳಿದೆ, ವೇರ್ ಆ್ಯಂಡ್ ಟೇರ್ ಅಂತ. ನೀವು ಎಷ್ಟು ತುಂಬ ಆಹಾರ ಸೇವನೆ ಮಾಡ್ತೀರಾ ದೇಹದ ಒಳಗಡೆ ಅಷ್ಟು ಟೇರ್ ಆಗ್ತಾ ಬರುತ್ತೆ ಅಂತ. ಆ ದೇಹ, ನಮ್ಮ ದೇಹ ಒಂದು ಅದ್ಭುತ ಅಂತ ನಾನು ಬಹಳಷ್ಟು ಸಲ ಹೇಳ್ತಾನೆ ಇರ್ತೀನಿ ನಾನು. ನಮ್ಮ ದೇಹಕ್ಕೆ ಅದಕ್ಕೆ ಎಷ್ಟು ಆಹಾರ ಬೇಕು ಅನ್ನೋದು ದೇಹಕ್ಕೆ ಗೊತ್ತಿದೆ. ಈಗ ಕೆಲವು ಸಲ ನಾವು ಹೆಚ್ಚು ಆಹಾರ ಸೇವನೆ ಮಾಡ್ತೀವಲ್ಲ, ಆಗ ನಮಗೆ ಕಂಫರ್ಟಬಲ್ ಫೀಲಿಂಗ್ ಇರೋದಿಲ್ಲ, ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಇಂಡೈಜೆಷನ್ ಥರ ಇರುತ್ತೆ. ಆಮೇಲೆ ಏನು ಮಾಡ್ತೀವಿ, ನೆಕ್ಸ್ಟ್ ಡೇ ನಾವು ಇದರಲ್ಲಿ ಆಹಾರ ಸ್ಕಿಪ್ ಮಾಡಿಬಿಡ್ತೀವಿ. ಒಂದೇನೋ ಮೊಸರನೋ ಮಜ್ಜಿಗೆನೋ ಅಥವಾ ನಿಂಬೆಹಣ್ಣಿನ ಜ್ಯೂಸ್ನ ಕುಡಿದ್ಬಿಟ್ಟು, ಅಂದರೆ ದೇಹಕ್ಕೆ ಗೊತ್ತು ಕಂಫರ್ಟಬಲ್ ಇಲ್ಲ ಅಂತ. ಮನುಷ್ಯನಿಗಿನ ಪ್ರಾಣಿಗಳು ಇನ್ನೂ ಸೆನ್ಸಿಟಿವ್ ಆಗಿರುತ್ತೆ, ಅವಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇವನೆ ಮಾಡೋದು, ಸಿಕ್ತು ಅಂತ ಎಲ್ಲ ತಿಂದ್ಬಿಡಲ್ಲ ಅದು. ಅದಕ್ಕೆ ಎಷ್ಟು ಬೇಕು ಅಷ್ಟು, ಆ ಸಿಗ್ನಲ್ ಇರುತ್ತೆ ದೇಹದ ಒಳಗಡೆ. ಆ ಸಿಗ್ನಲ್ ಪ್ರಕಾರವಾಗಿ ನಾವು ಆಹಾರ ಸೇವನೆಯನ್ನು ಮಾಡ್ತೀವಿ. ಇಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ಬೇರೆ ಬೇರೆ ಥರದಲ್ಲಿ ಮಾಡಿ ನೋಡಿದ್ದಾರೆ. ಎಲ್ಲಿ ಆಹಾರವನ್ನು ಅದಕ್ಕೆ ಬೇಕಾಗಿರೋದಕ್ಕಿಂತ ಕಮ್ಮಿ ಕೊಟ್ಟಾಗ ಏನಾಗುತ್ತೆ ಅಂದರೆ ದೇಹಕ್ಕೆ ಒಂಥರ ರೆಸ್ಟ್ ಸಿಕ್ದಂಗೆ ಆಯಿತು. ಉಪವಾಸ ಮಾಡಿದಾಗ ನಿಮ್ಮ ಜೀರ್ಣಾಂಗಕ್ಕೆ ರೆಸ್ಟ್, ಅದು ನೀವೇನು ಸೇವನೆ ಮಾಡ್ತಾ ಇಲ್ಲ, ನಿಮ್ಮ ಎಲ್ಲ ಜೀರ್ಣಾಂಗ ಸಂಪೂರ್ಣವಾಗಿ ಒಂದು ರೆಸ್ಟಲ್ಲಿ ಆಯಿತು. ನಿಮ್ಮ ರೆಸ್ಟಿಂಗ್ ಇದಕ್ಕೆ ನೀವು ಹೋದಾಗ ದೇಹದ ಒಳಗಡೆ ರಿಪೇರ್ ಮೆಕ್ಯಾನಿಸಮು ತುಂಬ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿ ನಮ್ಮಲ್ಲಿ ಏನೇನು ಡ್ಯಾಮೇಜ್ಗಳಾಗಿರುತ್ತೆ ಜೀವಕೋಶಗಳಲ್ಲಿ ಆಗಿರ್ಬೋದು, DNA ಆಗಿರ್ಬೋದು, ಪ್ರೋಟೀನಲ್ಲಿ ಆಗಿರ್ಬೋದು, ಇದು ಲಿಪಿಡಲ್ ಆಗಿರ್ಬೋದು, ಇಂಥದ್ದು ಏನೇ ಒಂದು ಡ್ಯಾಮೇಜ್ಗಳೇನಿರುತ್ತೆ ದೇಹದ ಒಳಗಡೆ ಮಾಲಿಕ್ಯುಲರ್ ಲೆವೆಲಲ್ಲಿ ಆಗಿರುವಂತಹ ಡ್ಯಾಮೇಜ್ಗಳನ್ನು ಸರಿ ಮಾಡೋದಕ್ಕೆ ಇರೋಂಥ ಏಕೈಕ ಒಂದು ಮಾರ್ಗ ಅಂತಂದರೆ ಉಪವಾಸ. ಕ್ಯಾನ್ಸರ್ ಬರೋದನ್ನು ನೀವು ತಡೆಗಟ್ಟಬಹುದು, ಉಪವಾಸದಿಂದ ಕ್ಯಾನ್ಸರ್ ಬಂದಿರೋದನ್ನು ತಡೆಗಟ್ಟಬಹುದು, ಕಡಿಮೆ ಮಾಡ್ತಾ ಬರಬಹುದು ಅನ್ನೋದಕ್ಕೆ ಆಟೋಫೇಜಿ ಅಂತ ಒಂದು 2016ರಲ್ಲಿ ಕ್ಯಾನ್ಸರ್ ಜೀವಕೋಶಗಳನ್ನು ಸಾಯಿಸೋದು ಆಟೋಫೇಜಿಯ ಮುಖಾಂತರ, ಅದು ಉಪವಾಸದಿಂದ ಅಂತೇಳಿ ಅದಕ್ಕೆ ನೊಬೆಲ್ ಪ್ರೈಸು ಸಿಕ್ಕಿದೆ. 2016ರಲ್ಲಿ ಈ ಒಂದು ಕಾನ್ಸೆಪ್ಟ್ ಬಂತು. ಅವರ ಪ್ರಕಾರ ಯಾವಾಗ ನಾವು ಉಪವಾಸ ಮಾಡ್ತೀವಿ ಆವಾಗ ನಮ್ಮ ದೇಹದಲ್ಲಿ ಆಟೋಫೇಜಿ ಅಂತ ಒಂದು ಪ್ರಕ್ರಿಯೆ ನಡೆಯುತ್ತದು. ಆಟೋಫೇಜಿ ಅಂತಂದರೆ ಸೆಲ್ಸ್, ಅದನ್ನು ಇದು ಅಪಾಪ್ಟಾಸಿಸ್ ಅಂತ ಇನ್ನೊಂದಿದೆ, ಸೆಲ್ಯುಲಾರ್ ಸ್ಯೂಸೈಡ್ ಅಂತ ಕರಿತೀವಿ. ಈ ಆಟೋಫೇಜಲ್ಲಿ ದೇಹದಲ್ಲಿ ಏನು ಬೇಡವಾದಿರುತ್ತೆ ಅದನ್ನು ಎನ್ಗಲ್ಫ್ ಮಾಡುತ್ತೆ, ಮ್ಯಾಕ್ರೋಫೇಜಸ್ ಅದನ್ನ ಎನ್ಗಲ್ಫ್ ಮಾಡಿ ಅದನ್ನು ಸಾಯಿಸೋ ಅಂಥ ಪ್ರಕ್ರಿಯೆ. ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಒಂದು ಮನೇಲಿ ಒಂದು 10 ಜನ ಮನೇಲಿದ್ದೀವಿ, ಅದರಲ್ಲಿ ಆರೋಗ್ಯವಂತರು ಒಂದು 4-5 ಜನ ಇದ್ದಾರೆ, ಮತ್ತು ಬೇರೆ ಏನೋ ಒಂದು ಅಂಗವಿಕಲರು ಒಂದು ಅಷ್ಟು ಜನ ಇದ್ದಾರೆ ಅಂತಂದಾಗ ಕಡಿಮೆ ಆಹಾರ ಇದೆ, ನಮ್ಮಲ್ಲಿ ಇರೋದು ಕಡಿಮೆ ಆಹಾರ. ಅವಾಗ ಏನು ಮಾಡ್ತೀವಿ ಅಂತಂದರೆ, ನಾವು ಈ ಆರೋಗ್ಯವಂತರಿಗೆ ಅದನ್ನು ನಾವು ಕೊಟ್ಟರೆ ಅವರಾರು ಉಳ್ಕೊಂತಾರೆ, ಅವರಿಂದ ಮುಂದೆ ಪ್ರಯೋಜನ ಇದೆ. ಹಾಗಾಗಿ ಏನು ಮಾಡ್ತಾರೆ, ಆಹಾರನ ಆರೋಗ್ಯವಂತರು ಕೊಡ್ತಾರೆ. ಈ ಏನು ಒಂದು ಅಂಗವೈಕಲ್ಯತೆ ಅಥವಾ ಇದಿರುತ್ತೆ ಅದಕ್ಕೆ ಆಹಾರನ ಕೊಡೋದಿಲ್ಲ, ಅಂದರೆ ಇರೋದೇ ಕಮ್ಮಿ, ರಿಸೋರ್ಸ್ ನಿಮಗೆ ಕಮ್ಮಿ ಇದ್ದಾಗ ನೀವು ಪ್ರಿಫರೆನ್ಸ್ ಕೊಡೋದು ಯಾವುದು ಚೆನ್ನಾಗಿರುತ್ತೆ ಅದಕ್ಕೆ. ದೇಹದಲ್ಲೂ ಅದೇ ಥರ ಮೆಕ್ಯಾನಿಸಮ್ ಇದೆ. ಈಗ ನೀವು ತುಂಬ ಆಹಾರನ ಕೊಡ್ತಾ ಇರ್ತೀರ ಅಲ್ವಾ, ಕ್ಯಾನ್ಸರ್ ಜೀವಕೋಶಗಳಿದೆ, ಡ್ಯಾಮೇಜ್ ಆಗಿರೋ ಜೀವಕೋಶಗಳಿದೆ, ಕಾಯಿಲೆಗಳನ್ನು ಉಂಟು ಮಾಡುವ ಜೀವಕೋಶಗಳಿರುತ್ತೆ, ಬೇರೆ ಬೇರೆ ಥರದ್ದು. ಅವಕ್ಕೆಲ್ಲ ಆಹಾರ ಸಿಕ್ಕಿದಾಗ ಅವೆಲ್ಲದೂ ಇರುತ್ತೆ ದೇಹದಲ್ಲಿ. ಈಗ ನೀವು ಕೊಡ ಆಹಾರನ ಕಮ್ಮಿ ಮಾಡಿದಾಗ ಏನಾಗುತ್ತೆ, ದೇಹ ಯೋಚನೆ ಮಾಡುತ್ತೆ ರಿಸೋರ್ಸು ಕಮ್ಮಿ ಇದೆ, ಈಗ ನಾನು ರೀಡಿಸ್ಟ್ರಿಬ್ಯೂಷನ್ ಮಾಡಬೇಕದನ್ನು ಯಾವ ರೀತಿ ಮಾಡೋದು, ಪ್ರಿಫರೆನ್ಸ್ ಬರುತ್ತಲ್ಲಿ, ಯಾವುದು ಚೆನ್ನಾಗಿರುತ್ತೆ ಜೀವಕೋಶ ಅದಕ್ಕೆ ಆಹಾರ ಕೊಡುತ್ತೆ. ಈ ಮಿಕ್ಕ ಕ್ಯಾನ್ಸರ್ ಜೀವಕೋಶಗಳು ಮತ್ತು ಡ್ಯಾಮೇಜ್ ಆಗಿರೋ ಅಂಥದ್ದು, ಕಾಯಿಲೆ ಇರೋ ಅಂಥದ್ದು ಇದನ್ನು ನಾಶ ಮಾಡುತ್ತೆ, ಅದಕ್ಕೆ ಕೊಡೋದಿಲ್ಲ ಆಹಾರನ. ಅಂದರೆ ಪ್ರಿಫರೆನ್ಸು ದೇಹದ ಒಳಗೆ ಈ ಥರ ಒಂದು ನಮಗೆ ಸಿಸ್ಟಮ್ ಇದೆ, ಅದನ್ನು ಆಟೋಫೇಜಿ ಅಂತ ಕರಿತೀವಿ. ಯಾವಾಗ ನೀವು ಫಾಸ್ಟಿಂಗ್ ಮಾಡ್ತೀರಾ ಮತ್ತು ಆವಾಗ ಇರೋ ಅಂತಹ ರಿಸೋರ್ಸು ಏನು ಶಕ್ತಿ ಇದೆ ಅದು ರೀಡಿಸ್ಟ್ರಿಬ್ಯೂಷನ್ ಆಗಿ ಒಳ್ಳೆಯದಕ್ಕೆ ಮಾತ್ರ ಹೋಗುತ್ತೆ. ಆಟೋಫೇಜಿಲಿ ಆ ಜೀವಕೋಶ ಯಾವುದು ಕ್ಯಾನ್ಸರ್ ಇರುತ್ತೆ ಅಥವಾ ಒಂದು ಕಾಯಿಲೆ ಡ್ಯಾಮೇಜ್ ಆಗಿರುತ್ತೆ ಅದು ಒಡೆಯುತ್ತದು, ಅದರಲ್ಲಿ ಇರೋಂತಹ ಒಳ್ಳೆ ಅಂಶನ ಪುನಃ ರೀಸೈಕಲ್ ಮಾಡ್ಕೊಳ್ಳುತ್ತೆ. ತುಂಬ ಅದ್ಭುತವಾಗಿದೆ. ಈಗ ಒಂದು ಕಾರ್ ಇದೆ, ನಿಮ್ಮ ಹತ್ರ ಒಂದು ಕಾರ್ ಇದೆ, ಅದು ಈಗ ನೀವು ಓಡಿಸ್ತಾ ಇಲ್ಲ, ಅದನ್ನು ಏನು
ಇನ್ನು ನೀವು ಅದು ಡಿಸ್ಪೋಸ್ ಮಾಡಬೇಕು, ಅವಾಗ ಅದರಲ್ಲಿ ಏನೋ ಒಂದಷ್ಟು ಒಳ್ಳೊಳ್ಳೇದಿರುತ್ತಲ್ವಾ, ಅದನ್ನು ಡಿಸ್ಪೋಸ್ ಮಾಡೋಕೆ ಮೊದಲು ಅದನ್ನೆಲ್ಲ ನೀವು ತಗೊಂತೀರ. ದೇಹದಲ್ಲೂ ಹಾಗೇನೆ ಜೀವಕೋಶದಲ್ಲಿ ಚೆನ್ನಾಗಿರೋ ಕಾಂಪೊನೆಂಟ್ ಏನಿರುತ್ತೆ ಅದನ್ನ ಪುನಃ ರಿಯೂಸ್ ಮಾಡ್ಕೊಳತ್ತೆ, ಆಮೇಲೆ ಮಿಕ್ಕಿದನ್ನ ಡಿಸ್ಪೋಸ್ ಮಾಡಿ. ಉಪವಾಸ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು. ಇದು ಉಪವಾಸ ಚಿಕಿತ್ಸೆ ಅಂತಾನೆ ಇದೆ. ಇದನ್ನ ನೀವು ಒಂದು ನೈಸರ್ಗಿಕ ಚಿಕಿತ್ಸೆ ಅಂತ ಒಂದು ಅಷ್ಟು ಇದೆ, ಆಯುರ್ವೇದದಲ್ಲೂ ಇದೆ, ಮತ್ತೆ ನೈಸರ್ಗಿಕ ಚಿಕಿತ್ಸೆ ಅಂತ ಇದೆಯಲ್ಲ, ಅಲ್ಲಿ ಏನು ಮಾಡ್ತಾರೆ, ಅದು ಒಂದು ಪದ್ಧತಿ, ಅದು ಒಂದು ವೈದ್ಯಕೀಯ ಪದ್ಧತಿ ಅಂತ ಹೇಳ್ಬೋದು. ಅಲ್ಲಿ ಉಪವಾಸ ಚಿಕಿತ್ಸೆನೇ ಇದೆ, ಚಿಕಿತ್ಸಾ ರೂಪದಲ್ಲಿ ಉಪವಾಸವನ್ನ ಮಾಡಿಸ್ತಾರೆ. ಉಪವಾಸದ ಬಗ್ಗೆ ನಿಜವಾಗ್ಲೂ ಜನಸಾಮಾನ್ಯರಿಗೆ ಅಂತ ಒಂದು ತಿಳುವಳಿಕೆ ಇಲ್ಲ ಅಂತಾನೆ ಹೇಳ್ಬೋದು. ಕಾರಣ ಏನಂದ್ರೆ, ನಾಳೆ ದಿನ ಏಕಾದಶಿ, ಹಿಂದಿನ ದಿನ ನಾಳೆ ದಿನ ಎಲ್ಲ ಉಪವಾಸ ಇರ್ತೀವಿ ಅಂತ ಹಿಂದಿನ ದಿನ ರಾತ್ರಿ ಚೆನ್ನಾಗಿ ತಿಂತೀವಿ, ಸಾಮಾನ್ಯ ಎಲ್ಲರೂ ಮಾಡೋದು ಅಷ್ಟೇನೆ. ಆಮೇಲೆ ಆ ಉಪವಾಸ ಮುಗೀತು, ಪುನಃ ತುಂಬ ಒಂದಷ್ಟು ಆಹಾರಗಳನ್ನು ನಾವು ತಿಂತೀವಿ. ಅವಾಗೇನಾಗುತ್ತೆ ಅಂದರೆ, ನಿಮಗೆ ಗೊತ್ತಿದೆ, ಹೊಟ್ಟೆ ನೋವು ಬರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಎಲ್ಲ ಆಗುತ್ತೆ. ಸಾಮಾನ್ಯವಾಗಿ ನಾವು ಮಾಡೋ ಉಪವಾಸದಲ್ಲಿ ಜನಸಾಮಾನ್ಯರಿಗೆ ತೊಂದರೆನೇ ಜಾಸ್ತಿ. ಆಮೇಲೆ ಏನು ಹೇಳೋದು, ಉಪವಾಸ ಮಾಡಿದೆ ಅದಕ್ಕೆ ನಂಗೆ ಗ್ಯಾಸ್ಟ್ರಿಕ್ ಆಯಿತು ಅಂತ ಉಪವಾಸದ ಮೇಲೆ, ಏಕೆಂದರೆ ನೀವು ಅನುಸರಿಸುವ ಪದ್ಧತಿ ಸರಿ ಇಲ್ಲ. ಆದರೆ ನೀವು ಬ್ಲೇಮ್ ಮಾಡ್ತಿರೋದು, ನಾನು ಉಪವಾಸ ಮಾಡಿಬಿಟ್ಟೆ ಅದಕ್ಕೆ ನನಗೆ ಹಿಂಗೆಲ್ಲ ತೊಂದರೆ ಆಯಿತು ಅಂತ. ಹಾಗಾದರೆ ಗಾಂಧೀಜಿಯವರು 21 ದಿನ ಹೇಗೆ ಮಾಡಿದ್ರು, ನರೇಂದ್ರ ಮೋದಿಯವರು 9 ದಿನ ಹೇಗೆ ಮಾಡ್ತಾರೆ? ಒಂದು ಅದನ್ನು ಚಿಕಿತ್ಸೆ ಥರ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ನೀವು ಮಾಡಿದಾಗ, ಅದ್ರ ಬಗ್ಗೆ ತಿಳ್ಕೊಂಡು, ಆಗ ಉಪವಾಸದಿಂದ ಭಾಳಷ್ಟು ಅನುಕೂಲಗಳಿದೆ. ನೀವು ಅದನ್ನು ಸರಿಯಾಗಿ ತಿಳ್ಕೊಳ್ಳದೆ ಮಾಡಿದ್ರೆ ಅದರಿಂದ ನಿಮಗೆ ತೊಂದರೆಗಳೇ ಜಾಸ್ತಿ. ಕರಳಿನ ಸಮಸ್ಯೆ ಬರ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಎದೆ ಉರಿ ಬರ್ಬೋದು, ಮೈಗ್ರೇನ್ ಆಗ್ಬೋದು, ತಲೆ ಸುತ್ತು ಬರ್ಬೋದು, ವಾಮಿಟಿಂಗ್ ಸೆನ್ಸೇಷನ್ನು ತುಂಬ ಇರುತ್ತೆ. ಹಾಗಾಗಿ ಈ ಚಿಕಿತ್ಸಾ ಕೇಂದ್ರಗಳಲ್ಲಿ ಈ ಉಪವಾಸನ ಯಾವ ಥರ, ಅದೊಂದು ಸಿಸ್ಟಮ್ಯಾಟಿಕ್ ವೇ ಇದೆ, ಅದೇ ಥರನೇ ಮಾಡಬೇಕು ನಾವು ಉಪವಾಸ ಮಾಡಬೇಕು ಅಂದರೆ. ನಮ್ಮ ದೇಹಕ್ಕೆ ಯಾವುದನ್ನೇ ನಾವು ಮಾಡಬೇಕು ಅಂದ್ರೂ ಅದನ್ನು ನಿಧಾನಗತಿಯಲ್ಲಿ ದೇಹ ಅದಕ್ಕೆ ಹೊಂದಿಕೊಂಡು ಹೋಗುವ ಹಾಗೆ ಅದನ್ನು ನಾವು ಮಾಡ್ತಾ ಬರಬೇಕು. ಈಗ ಆಲ್ ಆಫ್ ಅ ಸಡನ್ನು ನೀವು ಒಂದು ಮರುಭೂಮಿಗೆ ಹೋದರೆ ನಿಮಗೆ ಆ ಒಂದು ಬಿಸಿಲನ್ನು ತಡ್ಕೊಳಕ್ಕಾಗೋದಿಲ್ಲ, ಡಿಹೈಡ್ರೇಷನ್ ಆಗಿಬಿಡುತ್ತೆ, ಹೀಟ್ ಸ್ಟ್ರೋಕ್ಗಳು ಆಗಿಬಿಡ್ಬೋದು ಕೆಲವು ಸಲ. ಅದೇ ರೀತಿ ನೀವು ಹಿಮಾಲಯಕ್ಕೆ ಹೋಗ್ತೀನಿ ಅಂತ ಆಲ್ ಆಫ್ ಎ ಸಡನ್ ಹೋದರೆ, ಬೆಂಗಳೂರಲ್ಲಿ ಇರ್ತೀರ, ಹಿಮಾಲಯಕ್ಕೆ ಹೋದಾಗ ನೀವು ಆ ಚಳಿ ತಡ್ಕೊಳಕ್ಕಾಗದೇ ಇರ್ಬೋದು. ಆದರೆ ಮರುಭೂಮಿಲಿ ಇರೋ ಅಂಥವ್ರು ಚೆನ್ನಾಗೇ ಇದ್ದಾರೆ. ಹಿಮಾಲಯದಲ್ಲಿ ಯೋಗಿಗಳು ಸುಮಾರು ನೀವು ವಿಡಿಯೋಗಳೆಲ್ಲ ನೋಡಿರ್ಬೋದು, ಹಿಮ ಸುರಿತಾ ಇರುತ್ತೆ, ಧ್ಯಾನ ಮಾಡ್ಕೊಂಡು ಕೂತಿರ್ತಾರೆ. ಅವರು ನಮ್ಮ ಥರ ಮನುಷ್ಯರು. ಹೇಗೆ ಸಾಧ್ಯ ಅಂದರೆ, ಎಲ್ಲ ಸಾಧ್ಯ ಇದೆ, ಆದರೆ ನಿಧಾನಗತಿಯಲ್ಲಿ ದೇಹವನ್ನು ವಾತಾವರಣಕ್ಕೆ ಆ ಒಂದು ಅವಶ್ಯಕತೆಗೆ ತಕ್ಕಂತೆ ನಾವು ಅದನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗಬೇಕು. ಇದು ತುಂಬ ಸ್ಲೋ ಪ್ರೋಸೆಸ್ಸು, ಸಡನ್ನಾಗಿ ಮಾಡೋಕ್ಕಾಗಲ್ಲ. ಉಪವಾಸನ ಯಾವ ರೀತಿ ಅಲ್ಲಿ ಚಿಕಿತ್ಸಾ ಕೇಂದ್ರದಲ್ಲಿ ಮಾಡಿಸ್ತಾರೆ ಅಂದರೆ, ಈಗ ನೀವು ಉಪವಾಸ ಮಾಡಬೇಕು, ನಂದು ವೆಯ್ಟ್ ತುಂಬ ಜಾಸ್ತಿಯಾಗಿದೆ, ಮಂಡಿ ನೋವಿದೆ, ಬ್ಯಾಕ್ ಪೇಯ್ನ್ ಇದೆ, ಸ್ಪಾಂಡಲೈಟಿಸು, ತುಂಬ ತೊಂದರೆಗಳೆಲ್ಲ ಇದೆ. ಸೊ ಉಪವಾಸ ಚಿಕಿತ್ಸೆ ತುಂಬ ಒಳ್ಳೆಯದು. ಮತ್ತು ನನಗೆ ಬೇಕಾದಷ್ಟು ಕರುಳಿನ ಸಮಸ್ಯೆಗಳು ಇರುತ್ತೆ. ಈಗ ನೋಡಿ, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ವ. ಉಪವಾಸ ಚಿಕಿತ್ಸೆಯಿಂದ ಬಹಳಷ್ಟು ಇದನ್ನು, ಮತ್ತು ನಮ್ಮ ದೇಹದಲ್ಲಿರುವ ವಿಷಕಾರಿ ಪದಾರ್ಥ ಬೇಕಾದಷ್ಟು ಇದೆ, ನಮ್ಮಲ್ಲಿ ಟಾಕ್ಸಿನ್ಸ್ಗಳು ಇದೆ, ಅದನ್ನು ಡಿಟಾಕ್ಸಿಫೈ ಮಾಡಬೇಕು, ಕ್ಲೆನ್ಸ್ ಮಾಡಬೇಕು. ದೇಹನ ಹೊರಗಡೆ ಚೆನ್ನಾಗಿ ನಾವು ಶುಚಿಯಾಗಿ ಇಟ್ಕೊಳ್ತೀವಿ, ಒಳಗಡೆ ಅದು ಹೆಂಗಿರುತ್ತೆ ಅಂತಂದರೆ ಅದು ನಿಜವಾಗ್ಲೂ ಡಾಕ್ಟ್ರುಗಳಿಗೆ ಗೊತ್ತು, ಇಷ್ಟು ದೇಹದ ಒಳಗಡೆ ಇಷ್ಟೊಂದು ಗಲೀಜಿರುತ್ತಾ ಅಂತ. ನಾವು ಸೇವಿಸುವ ಆಹಾರ ಎಲ್ಲದೂ ಮಲ ವಿಸರ್ಜನೆಯಲ್ಲಿ ಹೋಗಲ್ಲ, ಅದನ್ನು ಕಾನ್ಸ್ಟಿಪೇಷನ್ ಅಂತಾರೆ, ಅಲ್ಲೇ ಎಲ್ಲೋ ಉಳ್ಕೊಂಡಿರುತ್ತದು. ಹಾಗಾಗಿ ಅಷ್ಟು ಒಳಗಡೆ ಟಾಕ್ಸಿನ್ಸ್ಗಳು, ಅವೆಲ್ಲ ಟಾಕ್ಸಿನ್ ರಿಲೀಸ್ ಮಾಡುತ್ತೆ, ಕಲ್ಮಶಗಳು, ಅದೆಲ್ಲ ಸಂಪೂರ್ಣವಾಗಿ ಡಿಟಾಕ್ಸಿಫೈ ಆಗಬೇಕು ಅಂದರೆ ಫಸ್ಟ್ ನಾವು ತಿಂದ ನಿಲ್ಲಿಸ್ಬೇಕು. ಆಗಿರೋದನ್ನು ನಾವು ಕ್ಲೀನ್ ಮಾಡ್ಬೋದು. ನೀವು ಮೇಲಿಂದ ತಿಂತಾನೇ ಇದ್ರೆ ಒಳಗಡೆ ಶೇಖರಣೆ ಆಗ್ತಾನೆ ಇರುತ್ತೆ. ಅಲ್ಲ, ಇದು ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ. ಎಷ್ಟೊಂದಿಗೆ ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಎಲ್ಲ ಕ್ಲೀನ್ ಆಯ್ತು ಅಂತ, ಎಲ್ಲ ಸಂಪೂರ್ಣವಾಗಿ ಆಗಿರೋದಿಲ್ಲ. ಏಕೆಂದ್ರೆ ಬೇರೆ ರೂಪದಲ್ಲಿ ಇರುತ್ತೆ. ಕೋಲಾನ್ ಇದೆಯಲ್ಲ, ಸ್ಟ್ರೈಟ್ ಪೈಪ್ ಅಲ್ಲ ಅದು, ನೀವು ತಿಂದು ಹಿಂಗೆ ಹೋಗ್ಬಿಡೋದಕ್ಕೆ ಹೀಗೆ ಸುತ್ಕೊಂಡಿರುತ್ತೆ, ನೋಡಿರ್ಬೋದು ನೀವು. ಆ ಸುತ್ತಿರ ಅಂತ ಇದೆಯಲ್ಲ, ಅದರೊಳಗಡೆ ಇರುತ್ತದು, ಕಲ್ಲಾಗಿರುತ್ತದು, ಎಷ್ಟೋ ವರ್ಷದ ಮಲ ಅಂದರೆ ವಿಸರ್ಜನಾಂಗದಲ್ಲಿರೋಂಥ ಕಲ್ಮಶಗಳು ಕಲ್ಲುಗಳ ಥರ ಆಗಿ ಹೋಗಿರುತ್ತದು. ಹಾಗಾಗಿ ಅದೆಲ್ಲ ಬಂದಿರೋದಿಲ್ಲ. ಸೊ ನಿಮಗೆ ಇದೆಲ್ಲ ಕ್ಲೆನ್ಸಿಂಗ್ ಆಗಬೇಕು ಅಂದರೆ ಉಪವಾಸ ಚಿಕಿತ್ಸೆಯ ಮುಖಾಂತರ ಇದನ್ನು ಮಾಡ್ತಾರೆ. ಅಲ್ಲಿ ಯಾವ ಥರ ಮಾಡ್ತಾರೆ ಅಂತ, ಉಪವಾಸನ ನಾವು ಒಂದು ಸಿಸ್ಟಮ್ಯಾಟಿಕ್ ವೇಲಿ ಮಾಡ್ತಾರೆ. ಇವಾಗ ನೀವು ಉಪವಾಸ ಚಿಕಿತ್ಸೆ ನೀವು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಉಪವಾಸಕ್ಕೊಂದು ಪೂರ್ವ ಸಿದ್ಧತೆ ಬೇಕು ಅಂತ ಹೇಳಿ. ಖಂಡಿತ ಬೇಕು, ಮನಸ್ಥಿತಿ ಬೇಕು. ಮೊದಲನೇದಾಗಿ ಆ ವಿಲ್ ಪವರ್ ಇದೆಯಲ್ಲ, ಎಲ್ಲರೂ ಉಪವಾಸ ಮಾಡೋಕ್ಕಾಗಲ್ಲ.
ಆಯ್ತು ಇವತ್ತು ಉಪವಾಸ, ಇದು ಸುಬ್ಬಮ್ಮನ ಉಪವಾಸ ಅಂತ ನೀವು ಒಂದು ಕೇಳಿರ್ಬೋದು, ಆ ಥರ ಆಗ್ಬಿಡುತ್ತೆ ಅಷ್ಟೇ ನಮ್ದು ಉಪವಾಸ. ಎಲ್ಲ ಇಟ್ಕೊಂಡು ತಿನ್ಕೊಂಡು ನಾನು ಉಪವಾಸ ಮಾಡಿದೆ, ಏಕಾದಶಿ ಉಪವಾಸ. ಒಂದು ಭಾಳ ಅದು ತುಂಬ ಚೆನ್ನಾಗಿರೋ ಒಂದು ಸ್ಟೋರಿ ಇದೆ. ಅದು ಭಾಳ ಮಕ್ಕಳುಗಳಿಗೆ ಖುಷಿ ಆಗುತ್ತದು, ಯಾವ ಥರ ಮಾಡ್ತು ಸುಬ್ಬಮ್ಮಜ್ಜಿ ಉಪವಾಸ ಅನ್ನೋದು ಅಲ್ವಾ. ಹಾಗಾಗಿ ಉಪವಾಸಕ್ಕೆ ಫಸ್ಟ್ ವಿಲ್ ಪವರ್ ಬೇಕು, ಅದು ಇರಲೇಬೇಕು. ಇಲ್ಲ ಅಂತಂದ್ರೆ ಉಪವಾಸ ಮಾಡೋಣ ಅಂತ ಅನ್ಕೊಂಡಿರ್ತೀವಿ, ಏನೋ ನೋಡಿದಾಗ ಅದು ಪೋಸ್ಟ್ಪೋನ್ ಆಗ್ಬಿಡುತ್ತೆ, ನೆಕ್ಸ್ಟ್ ಆಗುತ್ತೆ. ಇಲ್ಲ ಇನ್ನು ನಾಳೆ ಮಾಡಿದ್ರಾಯ್ತು, ಇವತ್ತು ಎಲ್ಲ ಸಿಕ್ಕಿದೆ ತಿನ್ಬಿಡೋಣ ಇವತ್ತು ಅಂತ. ಏನಿರಲಿ, ನನ್ನ ಮುಂದೆ ಏನೇ ಒಂದು ಭಕ್ಷ್ಯ ಭೋಜನಗಳಿದ್ರು ನಾನು ಉಪವಾಸ ಮಾಡಬೇಕು ಅಂದ್ರೆ ಮಾಡಬೇಕು ಅಷ್ಟೇ. ಅದನ್ನ ಪೋಸ್ಟ್ಪೋನ್ ಮಾಡೋ ಹಾಗೇ ಇಲ್ಲ. ವಿಲ್ ಪವರ್ ಅದು ಭಾಳ ಮುಖ್ಯ. ಮನಸ್ಥಿತಿ ಇದೆಯಲ್ಲ, ಮಾಡಲೇಬೇಕು ಅನ್ನೋದು, ಅದು ಬಂದಾಗ ನಿಮಗೆ ಯಾವ ರೀತಿ ಗ್ಯಾಸ್ಟ್ರಿಗೆ ಏನೂ ಆಗೋದಿಲ್ಲ. ಹಾಗಾಗಿ ಅದು ನಿಗ್ರಹ ಶಕ್ತಿ ಅದು ಎಲ್ಲರಿಗೂ ಬರಲ್ಲ. ಅದಕ್ಕೆ ಒಂದು ಪೂರ್ವ ಸಿದ್ಧತೆನೂ ಬೇಕು, ಮನಸ್ಥಿತಿ ಬೇಕು. ಮತ್ತೆ ಮೊದಲನೇದಾಗಿ ಮನಸ್ಥಿತಿ ಬಹಳ ಇಂಪಾರ್ಟೆಂಟ್, ತುಂಬಾ ಮುಖ್ಯ, ತುಂಬಾನೇ ಮುಖ್ಯ ನಿಮಗೆ ಮನಸ್ಥಿತಿ. ಮತ್ತೆ ಸ್ವಲ್ಪ ಈ ಆಧ್ಯಾತ್ಮಿಕತೆ ಕಡೆ ಇರ್ತಾರಲ್ಲ, ಅವ್ರು ತುಂಬಾ ಸುಲಭವಾಗಿ ಅದನ್ನ ತುಂಬಾ ಚೆನ್ನಾಗಿ ಪಿಕಪ್ ಆಗ್ಬಿಡ್ತಾರೆ. ಅವರು ಉಪವಾಸ ಬಹಳ ಅದ್ಭುತವಾಗಿ ಮಾಡ್ಕೊಂಡು ಹೋಗ್ತಾರೆ ಅವರು. ಜನ ನಮ್ಮಂತವ್ರು ಜನಸಾಮಾನ್ಯರು ಅಂತಂದ್ರೆ ಬಜ್ಜಿ ಬೋಂಡ ನೋಡಿದ ತಕ್ಷಣ ಉಪವಾಸ ಎಲ್ಲ ಮರ್ತೋಗ್ಬಿಡುತ್ತೆ, ಬ್ರೇಕ್ ಆಗ್ಬಿಡುತ್ತದು, ನಾಳೆ ದಿನ ಮಾಡ್ಕೊಳ್ಳೋಣ ಅಂತ. ಅದಕ್ಕೊಂದು ಮನಸ್ಥಿತಿ ಬೇಕು. ಅಲ್ಲಿ ಯಾವ ಥರ ಅಂತಂದರೆ, ಈಗ ನಾನು ಒಂದು ವಾರ ಉಪವಾಸ, 3 ದಿನ ಉಪವಾಸ ಮಾಡ್ಬೋದು, 5 ದಿನ ಉಪವಾಸ ಅಂತೆಲ್ಲ ಒಂದು ಅನ್ಕೊಳ್ಳೋದು. 3 days ಮಾಡೋಣ. ನೀವು ಉಪವಾಸನೇ ನನ್ನ ಜೀವನದಲ್ಲಿ ಮಾಡಿಲ್ಲ ಅಂದರೆ 3 days ಅಲ್ಲಿ ಮಾಡೋಣ. ಕರೆಕ್ಟ್ ಮೇಡಮ್. ಇವಾಗ ಉಪವಾಸ ಅಂದರೆ ಎಷ್ಟು ದಿವಸ ಮಾಡಬೇಕು ಮತ್ತು ಎಷ್ಟು ದಿವಸ ಮಾಡ್ಬೋದು, ಅದ್ರ ಬಗ್ಗೆ ಒಂದು ಹೇಳಿದ್ರೆ. ಉಪವಾಸ ಗಾಂಧೀಜಿಯವರು ಮಾಡಿದ್ದು 21 ದಿನ ಮಾಡಿದ್ರು, ಏನೂ ಆಗಿಲ್ಲ. ಅಂದರೆ ಅದಕ್ಕೆ ಮಾನಸಿಕ ಒಂದು ಇದು ಬೇಕು, ನಿಗ್ರಹ ಬೇಕು. ಮತ್ತು ನಮ್ಮ ದೇಹ ಸ್ಥಿತಿ ಮೇಲೂ ಬದಲಾವಣೆ ಆಗುತ್ತೆ, ಎಲ್ಲರಿಗೂ ಆಗಲ್ಲ. ಈಗ ನೋಡಿ, ಡಯಾಬಿಟಿಕ್ಕು ಉಪವಾಸನೇ ಮಾಡೋಂಗಿಲ್ಲ ಅವರು, ಉಪವಾಸ ಚಿಕಿತ್ಸೆಗೆ ಹೋಗೋಕ್ಕಾಗದೇ ಇಲ್ಲ ಅವರು. ಆರೋಗ್ಯವಂತರಾಗಿದ್ದರೆ ನೀವು 5 days, 7 days, 9 days ತುಂಬ ಲಾಂಗ್ ಮಾಡಬೇಕಾದ್ರೆ ನಿಮ್ಮನ್ನ ಮಾನಿಟ್ರ್ ಮಾಡ್ತಾ ಇರಬೇಕು. ನಿಮ್ಮ ಪಲ್ಸ್ ಮತ್ತು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಲು ಎಲ್ಲದನ್ನು ಮಾನಿಟ್ರ್ ಮಾಡಬೇಕು. ಅದನ್ನು ಮನೇಲಿ ಮಾಡೋಕ್ಕಾಗಲ್ಲ. ಮನೇಲಿ 1 ದಿನ ಮಾಡ್ಬೋದು ನೀವು, ಮನೇಲೇ ನೀವು ಉಪವಾಸ ಮಾಡಿದರೆ ಒಂದೇ ದಿನ, ಸಾಮಾನ್ಯ ಉಪವಾಸ ಆದ್ರೆ ಒಂದೇ ದಿನ. ಚಿಕಿತ್ಸೆ ಅಂತ ನೀವು ಒಂದು ಕೇಂದ್ರದಲ್ಲಿ ವೈದ್ಯರ ಒಂದು ಸಲಹೆ, ಅವರ ಒಂದು ಇದ್ರ ಮೇಲೆ ನೀವು ಮಾಡೋದಾದ್ರೆ 3 ದಿನ, 5 ದಿನ, 7 ದಿನ, 9 ದಿನ. ಬಟ್ ಅವರು ನೋಡ್ತಿರ್ತಾರೆ ಎವ್ರಿ ಡೇ, ಬೆಳಗ್ಗೆ ಸಾಯಂಕಾಲ ನಿಮ್ಮ ಬ್ಲಡ್ ಪ್ರೆಷರು ಎಲ್ಲ ಚೆಕ್ ಮಾಡಿ, ನೀನು ಸ್ಟೇಬಲ್ ಆಗಿದೆಯಾ, ನೀನು ನೆಕ್ಸ್ಟ್ ಡೇ ಉಪವಾಸಕ್ಕೆ ಹೋಗ್ಬೋದಾ, ಅಷ್ಟಿದೆಯಾ ನಿನಗೆ ಅಂತ ಅವರು ಹೇಳ್ತಾರೆ. ಮತ್ತು ನಮಗೂ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ ಅದು. ಇಲ್ಲ ಅನ್ಕಂಫರ್ಟಬಲ್ ಆಗ್ತಾ ಇಲ್ಲ ಅಂದರೆ ಬ್ರೇಕ್ ಮಾಡಿಸ್ಬಿಡ್ತಾರೆ. ಸೊ ಅದನ್ನು ಮಾತ್ರ ವೈದ್ಯರ ಒಂದು ಇದರಲ್ಲೇ ಮಾಡಬೇಕು. ಇಲ್ಲ ನಾವೇ ಏನಾದರೂ 3 ದಿನ 5 ದಿನ ಅಂತಂದರೆ ಭಾಳ ಅಪಾಯ, ನಮ್ಮನ್ನು ಆಮೇಲೆ ICUಗೆ ತಗೊಂಡೋಗ್ಬೇಕಾಗುತ್ತೆ. ಅಷ್ಟೊಂದು ಇದು ಎಲ್ಲ ನಮ್ಮ ಮೇಲೇ ನಾವು ಎಕ್ಸ್ಪೆರಿಮೆಂಟೇಷನ್ ಮಾಡೋದು ಬೇಡ. ಸೊ ಅಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ, ಈಗ ಉಪವಾಸ ನಾನು ಮಾಡಬೇಕು 3 ದಿನ ಉಪವಾಸ ಅಂದರೆ ತಕ್ಷಣ ನಿಮಗೆ ಉಪವಾಸ ಮಾಡಿಸಲ್ಲ ಅವರು. ನೀವು ಇಲ್ಲಿಂದ ಚೆನ್ನಾಗಿ ನಾವು ಎಲ್ಲ ಮಸಾಲೆದು ಅದು ಇದೆಲ್ಲ ತಿನ್ಕೊಂಡು ಸೆಂಟ್ರಿಗೆ ಹೋಗ್ತೀವಲ್ಲ, 1 ದಿನ ನಿಮಗೇನು ಮಾಡ್ತಾರೆ ಅಂದರೆ, ಯಾವುದು ಉಪ್ಪು ಖಾರ ಏನು ಇಲ್ಲದೆ ಇರೋ ಬಾಯ್ಲ್ಡ್ ಡಯಟ್ ಕೊಡ್ತಾರೆ. ಅಂದರೆ ತರಕಾರಿಗಳನ್ನೆಲ್ಲ ಬೇಯಿಸಿರೋ ಅಂಥದ್ದು. ಅದು ಭಾಳ ಒಂಥರ, ಕೆಲವರು ತುಂಬ ರುಚಿ ಬಯಸೋರಿಗಂತೂ ನರಕ ಆಗ್ಬಿಡುತ್ತದು. ಏನೂ ಇರೋದಿಲ್ಲ ಅದರಲ್ಲಿ, ಉಪ್ಪು ಏನಿಲ್ಲ, ಒಂದು ಸಾಸಿವೆ ಒಗ್ಗರಣೆ, ಇಂಗು ಸಾಸಿವೆ ಒಂಚೂರು ಒಗ್ಗರಣೆ ಥರ ಎಲ್ಲ ಇರುತ್ತೆ. ಬಾಯ್ಲ್ಡ್ ಡಯಟ್. ಬಾಯ್ಲ್ಡ್ ಡಯಟಲ್ಲಿ ನಿಮಗೆ 1 ದಿನ ಬಿಡ್ತಾರೆ. ಬಾಯ್ಲ್ಡ್ ಡಯಟಲ್ಲಿ ಸ್ವಲ್ಪ ಒಂದು ಚಪಾತಿ ಅಥವಾ ಸಿರಿಧಾನ್ಯಗಳನ್ನು ಒಂದು ಚೂರು ಕೊಡ್ತಾರೆ. ರೈಸ್ ಎಲ್ಲ ಇರೋದಿಲ್ಲ ಅಲ್ಲಿ, ಮತ್ತು ಸಾಲಿಡ್ ಆಗಿರೋದು ಮುಗ್ರಾಗಿ ರೈಸ್ ಏನೂ ಇರೋದಿಲ್ಲ. ಸಿರಿಧಾನ್ಯದ್ದು ಏನೋ ಒಂದು ಸ್ವಲ್ಪ ಬಾಯ್ಲ್ಡ್ ಡಯಟು. ನೆಕ್ಸ್ಟ್ ಡೇ ನಿಮಗೆ ರಾ ಡಯಟ್ ಕೊಡ್ತಾರೆ, ಹಸಿ ತರಕಾರಿಗಳು ಆ ಥರದ್ದು ಕೊಡ್ತಾರೆ. ಮೊದಲು ಬೇಯಿಸಿರೋದನ್ನು ಕೊಡ್ತಾರೆ 1 ದಿನ, ನೆಕ್ಸ್ಟ್ ದಿನ ನಿಮಗೆ ಹಸಿ ತರಕಾರಿಗಳನ್ನು 1 ದಿನ ಬಿಡ್ತಾರೆ. ಟೇಪರಿಂಗು ಎಷ್ಟು ಅದ್ಭುತವಾಗಿ ನಮ್ಮ ಬಾಡಿನ ಉಪವಾಸಕ್ಕೆ ಹೊಂದಿಸ್ತಾ ಬರ್ತಾರೆ ಅಂದರೆ ತುಂಬ ಚೆನ್ನಾಗಿ. ಇಲ್ಲೆಲ್ಲ ಮಾನಿಟ್ರ್ ಮಾಡ್ತಾನೆ ಇರ್ತಾರೆ ಅವರು. ರಾ ಡಯಟ್ ಕೊಟ್ಟಾಗ ನಿಮ್ಗೆ ಹೆಂಗಿತ್ತು, ಬಾಯ್ಲ್ಡ್ ಡಯಟ್ ಕೊಟ್ಟಾಗ ನಿಮ್ಮ ಆರೋಗ್ಯದ ಸ್ಥಿತಿ ಹೇಗಿದೆ, ತಲೆ ಸುತ್ತಾ ಇದೆಯಾ, ಕಣ್ಣು ಕತ್ಲೆ ಬರ್ತಾ ಇದೆಯಾ, ಹೇಗಿದೆ ಎಲ್ಲ ನೋಡ್ತಿರ್ತಾರೆ. ಸೊ ರಾ ಡಯಟ್ ನೆಕ್ಸ್ಟ್ ಏನು ಮಾಡ್ತಾರೆ, ಬರೀ ಒಂದು ಹಣ್ಣು ಮಜ್ಜಿಗೆ ಕೊಡ್ತಾರೆ. ಹಣ್ಣಲ್ಲಿ ಪಪ್ಪಾಯ ಆಗ್ಬೋದು, ಕಲ್ಲಂಗಡಿ ಆಗ್ಬೋದು, ಲೋ ಕ್ಯಾಲರಿ, ಅಲ್ಲಿ ಶುಗರ್ ಜಾಸ್ತಿ ಇಲ್ಲದೆ ಇರೋಂಥದ್ದು, ಅದು ಮಜ್ಜಿಗೆ 1 ದಿನ ಅದರಲ್ಲಿ ಇರ್ತೀರ. ಸೊ ಕೆಲವರು ಅಲ್ಲಿಗೆ ಸುಸ್ತಾಗ್ಬಿಡ್ತಾರೆ, ಇಲ್ಲ ನನ್ನ ಕೈಲಾಗಲ್ಲ, ನಾನು ರಾಗ್ಲೇ ಇರ್ತೀನಿ. ಸೊ ಅದು ನೀವು ಶಿಫ್ಟ್ ಆಗ್ಬೋದು, ರಾಗ್ ಹೋಗ್ಬೋದು ಅಥವಾ ಬಾಯ್ಲ್ಡ್ಗೆ ಹೋಗ್ಬೋದು, ಅದು ನಿಮ್ಮ ಇದ್ರ ಮೇಲೆ. ಇಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ, ಐ ಆಮ್ ಸ್ಟೇಬಲ್ ಅಂದರೆ ಅದರಲ್ಲಿ ಆದ ನಂತರ ನಿಮಗೆ ಜ್ಯೂಸ್ ಡಯಟ್ ಬಿಡ್ತಾರೆ. ನೋಡಿ ಎಷ್ಟು ದಿನ ಆಯಿತು, 4ನೇ ದಿನ ನಿಮಗೆ ಅಥವಾ 3ನೇ ದಿನ ಜ್ಯೂಸ್ ಡಯಟ್. ಜ್ಯೂಸ್ ಅಂದರೆ ಅದರಲ್ಲಿ ನಿಮಗೆ ಎಲ್ಲ ಮೂಸುಂಬಿ ಅಥವಾ ಪೈನಾಪಲ್ಲು ಇದಲ್ಲ ಜ್ಯೂಸು, ಅದರಲ್ಲಿ ಬಾರ್ಲಿ ವಾಟ್ರು, ಮಜ್ಜಿಗೆ ಎಲ್ಲ ಲೋ ಕ್ಯಾಲೋರಿ, ಅದರಲ್ಲಿ ಕ್ಯಾಲೋರಿಸೇ ಇರೋದಿಲ್ಲ. ಬಟ್ ಎವ್ರಿ 2 hours ನಿಮಗೆ ಕೊಡ್ತಾ ಬರ್ತಾರೆ. ಅಥವಾ ನಿಂಬೆಹಣ್ಣು ಮತ್ತು ಜೇನು ಹಾಕಿರೋ ಅಂಥದ್ದು ಆ ಥರದ್ದು
ಎವ್ರಿ 2 hours ನೀವು ಅದ್ರ ಮಧ್ಯ ನೀವು ನೀರು ಕುಡಿತಾನೆ ಇರಬೇಕು. ಹೈಡ್ರೇಷನ್ ಉಪವಾಸದಲ್ಲಿ ನೀರು ಕುಡಿಯೋದು ತುಂಬ ಮುಖ್ಯ. ಅವಾಗ ಮಾತ್ರ ನಮ್ಮ ದೇಹದಲ್ಲಿ ಏನು ಟಾಕ್ಸಿನ್ ಇರುತ್ತೆ ಹೊರಗಡೆ ಹೋಗೋದು. ಉಪವಾಸದ ಜೊತೆಗೆ ನೀರು ಕುಡಿಬೇಕು, ಚೆನ್ನಾಗಿ ನೀರು ಕುಡಿತಾ, ಲೀಟ್ರ್ ಗಟ್ಟರೆ ನೀರು ಕುಡಿತಾ ಇದ್ರೆ ಏನಾಗುತ್ತೆ, ಟಾಕ್ಸಿನ್ಸ್ ಎಲ್ಲ ಹೋಗುತ್ತೆ. ನೀವು ಇದನ್ನೆಲ್ಲ ಮಾಡ್ಬೇಕಾದ್ರೆ ಆಮೇಲೆ ಅದೇ ಜ್ಯೂಸ್ ಡಯಟಲ್ಲಿ ಬೇಕಾದ್ರೆ 1-2 ದಿನ ಇರ್ಬೋದು, 3 ದಿನ ಇರ್ಬೋದು, ನಿಮಗೆ ಬಿಟ್ಟಿದ್ದು 4-5 ದಿನನಾರು ಇರ್ಬೋದು. ನಂತರ ಅದನ್ನು ಬ್ರೇಕ್ ಮಾಡಬೇಕು. ಎಲ್ಲ ಒಂದು ಕಡೆ ಡಾಕ್ಟ್ರಿಗೆ ಅನಿಸುತ್ತೆ ಇಲ್ಲ ಸಾಕು ಇವ್ರಿಗೆ, ಇವರ ದೇಹ ಸ್ಥಿತಿಗೆ ಅಂದಾಗ ಬ್ರೇಕ್ ಮಾಡ್ಬೇಕಾದ್ರೆ ಒಂದ್ಸಗೇನು ಒಂದು ಫ್ರೂಟು, ಮಜ್ಜಿಗೆ ಆ ಥರದ್ದು. ಆ ನಂತರ ನಿಮಗೆ ಹಸಿ ತರಕಾರಿಗಳು, ಆ ನಂತರ ಬಾಯ್ಲ್ಡ್ ಡಯಟ್, ಆಮೇಲೆ ನಿಮಗೆ ಒಂದು ಚೂರು ರಸಮ್ಮು ಸಾರು ಮನೇಲಿ ಏನು ಮಾಡ್ತೀವಿ ಅದು ಖಾರ ಕಮ್ಮಿ ಇರೋಂಥದ್ದು. ನಂತರ ನಮ್ಮದು ನಾರ್ಮಲ್ ಇದಕ್ಕೆ ನೋಡಿ ಎಷ್ಟು ದೊಡ್ಡ ಪ್ರೋಸೆಸ್ಸು. ಆದರೆ ಇದು ನಿಜವಾಗಿ ಉಪವಾಸ ಈ ಕ್ರಮದಲ್ಲಿ ಮಾಡಿದ್ರೆ ಮಾತ್ರ ಬೆನಿಫಿಟ್ ನಮಗೆ ಸಿಕ್ಕೋದು. ಈ ಥರನೇ ಮಾಡಬೇಕು. ನಾವೇನು ಮಾಡ್ತೀವಿ, ಚೆನ್ನಾಗಿ ಒಂದು ಹೊತ್ತು ತಿಂದ್ಬಿಟ್ಟು ನೆಕ್ಸ್ಟ್ ಡೇಗೆ ಉಪವಾಸ ಮಾಡಿದಾಗ ಒಳಗಡೆ ಎಲ್ಲ ಸೆಕ್ರಿಷನ್ಸ್ ಇರುತ್ತೆ, ದೇಹ ಅಡ್ಜಸ್ಟ್ ಆಗೋದಿಲ್ಲ, ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಇನ್ ದ ಸೆನ್ಸ್ ಖಾಲಿ ಇರುತ್ತಲ್ವ ಆವಾಗ. ಅಂಥ ಸಂದರ್ಭದಲ್ಲಿ ಎಲ್ಲ ಥರದ ತೊಂದರೆ, ಮೈಗ್ರೇನ್ ಆಗ್ಬೋದು, ಮತ್ತೊಂದು ಈ ಉಪವಾಸ ಪ್ರಕ್ರಿಯೆ ಮಾಡಬೇಕಾದ್ರೂ ತುಂಬ ತಲೆನೋವು, ವಾಮಿಟಿಂಗ್ ಎಲ್ಲ ಇರುತ್ತೆ. ಆಮೇಲೆ ತುಂಬ ಸೈಡ್ ಎಫೆಕ್ಟ್ ಇರುತ್ತೆ, ಜ್ವರ ಬರುತ್ತೆ. ಆಮೇಲೆ ಯೂರಿನ್ ಕಲರ್, ಅದು ಸ್ಮೆಲ್ ಬೇರೆ ಥರ, ಕಿಟೋಸಿಸ್ ಎಲ್ಲ ಶುರು ಆಗುತ್ತಲ್ಲ ಅದು ಚೇಂಜ್ ಆಗುತ್ತೆ. ನಾಲ್ಗೆ ಮೇಲೆ ಒಂದು ವೈಟ್ ಲೇಯರ್ ಶುರು ಆಗಿಬಿಡುತ್ತೆ. ನಿಮಗೆ ಒಂಥರ ಕಹಿ ಕಹಿ ಅನುಭವ, ನಿಮಗೆ ಎಲ್ಲ ಏನೋ ಕಾಯಿಲೆ ಬಿದ್ದಾಗ ಫೀಲ್ ಆಗ್ತಿರುತ್ತಲ್ಲ ಆ ಥರನೇ ಫೀಲಿಂಗ್ ಇರುತ್ತೆ ನಿಮಗೆ. ಅದು ಎಲ್ಲ 3 ದಿನ ಆದಮೇಲೆ ನಿಮಗೆ ಒಂದು ಗೊತ್ತಾಗ್ತಾ ಇರುತ್ತೆ ಚೇಂಜಸ್ಸು. ಏನು ಒಂಥರ ಲವಲವಿಕೆ ಇರುತ್ತೆ, ಖುಷಿ ಆಗ್ತಿರುತ್ತೆ. ಆಮೇಲೆ ತಿನ್ನಬೇಕು ಅಂತಲೇ ಅನಿಸಲ್ಲ ನಿಮಗೆ. ನೀವು ಉಪವಾಸ ಒಂದಷ್ಟು ದಿನ ಮಾಡಿದ್ಮೇಲೆ ನಿಮಗೆ ಆ ಒಂದು ಅಪೆಟೈಟ್ ಫೀಲಿಂಗ್ ಇರುತ್ತಲ್ಲ ಹೊರಟೋಗ್ಬಿಡುತ್ತೆ. ಅದು ತುಂಬ ಚೆನ್ನಾಗಿ 3 days ತುಂಬ ಕಷ್ಟ, ನಂತರ ಅದನ್ನು ತುಂಬ ಚೆನ್ನಾಗಿ ಮಾಡ್ಕೋಬೋದು. ಸೊ ಇದು ನಾವು ಇದನ್ನು ಮನೇಲಿ ಮಾಡೋಕ್ಕಾಗಲ್ಲ. ಈಗ ನಾನು ಹೇಳಿದ ವಿಧಾನ ಸಾಧ್ಯನೇ ಇಲ್ಲ ಇದು. ಕಾರಣ ಏನಂತಂದರೆ ಈ ಉಪವಾಸ ಮಾಡುವ ಸಂದರ್ಭದಲ್ಲಿ ಯಾವುದೇ ಊಟವನ್ನು, ಆಹಾರ ಪದಾರ್ಥವನ್ನು ನಾವು ನೋಡಲೇಬಾರ್ದು. ನಾವು ಕಣ್ಣಿಗೆ ಅದು ಕಾಣಲೇಬಾರ್ದು. ಮಸಾಲೆ ದೋಸೆ ಅದು ಇದು ಎಲ್ಲ ನಮ್ಗೆ ಏನೇನು ಫೇವ್ರೇಟ್ ಇರುತ್ತೆ ಕಣ್ಣಿಗೆ ಕಾಣಬಾರ್ದು. ಅದರ ಸ್ಮೆಲ್ ಇರಬಾರ್ದು, ಅದ್ರ ಬಗ್ಗೆನೂ ಮಾತಾಡಬಾರ್ದು. ನಾವು ಹಿಂದೆ ಏನೋ ಒಂದು ತಿಂದಿರ್ತೀವಿ, ತುಂಬ ಚೆನ್ನಾಗಿತ್ತು. ಈಗ ಒಂದಷ್ಟು ಜನ ಉಪವಾಸ ಮಾಡ್ತಾ ಇದ್ದೀವಿ ಅಂದರೆ ಊಟದ ಬಗ್ಗೆ ನಾವು ಒಂದು ವರ್ಡನ್ನು ಎತ್ತಲೇಬಾರ್ದು. ಅದನ್ನು ಬರೀ ಕಣ್ಣಿಂದ ನೋಡೋದಲ್ಲ, ಮ್ಯಾಗ್ಝೈನಲ್ಲೂ ನೋಡಬಾರ್ದು, ಟಿ ವಿಲೂ ನೋಡಬಾರ್ದು, ಯೂಟ್ಯೂಬು ನೋಡಬಾರ್ದು. ಏನು ನೋಡದೆ ಇದ್ದಾಗ ಮಾತ್ರ ದೇಹದಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಬೈ ಚಾನ್ಸ್ ನೀವೇನಾದ್ರು ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಸ್ಮೆಲ್ ಏನಾದ್ರು ತಗೊಂಡು ಅದನ್ನೇ ನೋಡ್ತಾ ಇತ್ತು ಅಂದರೆ ಸೆಕ್ರೇಷನ್ ಶುರು ಆಗುತ್ತೆ. ಇದು ಪೌಲೋಸ್ ಎಕ್ಸ್ಪೆರಿಮೆಂಟ್ ಅಂತ ನೀವು ಕೇಳಿರಬೇಕು. ಅದು ಒಂದು ನಾಯಿಗೆ ದಿನ ಒಂದು ಸಮಯದಲ್ಲಿ ಆಹಾರ ಕೊಡ್ತಾ ಇರ್ತಾನೆ ಅವನು. ಆಮೇಲೆ ಆ ಸಮಯ ಬಂದಾಗ ಬೆಲ್ಲೊಡಿಬೇಕು, ಆಮೇಲೆ ಆಹಾರ ತಂದಿಡಬೇಕು. ಅದಕ್ಕೆ ಒಂದು ಕಂಡೀಷನ್ ಆಗೋಗಿರುತ್ತೆ. ಅದು ನಂತರ ಏನಾಗುತ್ತೆ, ಬೆಲ್ಲೊಡಿತಾನೆ ಆಹಾರ ಕೊಡಲ್ಲ, ಅದ್ರದ್ದು ಸಲೈವರಿ ಸೆಕ್ರೇಷನ್ ಶುರು ಆಗುತ್ತೆ. ಇದು ನಮ್ಗೆ ಹಾಗೇನೆ, ಆಹಾರ ನೋಡಿದ ತಕ್ಷಣ ಸಲೈವರಿ ಸೆಕ್ರೇಷನ್ ಶುರು ಆಗುತ್ತೆ. ಆಮೇಲೆ ಬರೀ ಬೆಲ್ ಹೊಡೆದ್ರು ಅದು ನಾಯಿ ಮರಿ ಜೊಲ್ಲು ಸುರಿಸ್ತಾ ಇರುತ್ತೆ. ಅದೇ ಥರ ನಮಗೆ ಆಹಾರ ನೋಡಬಾರ್ದು, ಮತ್ತು ಸ್ಮೆಲ್ಲು, ಮತ್ತು ಅದರದ್ದು ಮಾತಾಡಬಾರ್ದು. ಅದ್ರ ಬಗ್ಗೆ ಉಪವಾಸ ಚಿಕಿತ್ಸೆಯಲ್ಲಿ ಇದೇನು ಇದೆಲ್ಲ ನಮಗೆ, ನಾವು ಎಲ್ಲಿ ಚಿಕಿತ್ಸೆ ತಗೊಂತೀವಿ ಅಲ್ಲಿ ಇದೆಲ್ಲ ಸಾಧ್ಯ ಇದೆ. ಮನೇಲಿ ಆಗಲ್ಲ ಇದು. ಮನೆಯಲ್ಲಿ ಹೆಂಗಸರು ನಾವು ಅಲ್ಲಿದ್ದಾಗ ಅನ್ಕೋಬೋದು ಮನೇಲಿ ಹೋಗಿ ನಾನು ಉಪವಾಸ ಮಾಡ್ತೀನಿ ಅಂತ. ಸಾಧ್ಯನೇ ಇಲ್ಲ. ಕಾರಣ ಏನಂದರೆ ಮನೇಲಿ ಅಡುಗೆ ಮಾಡಬೇಕಾದ್ರೆ ಆ ಟೇಸ್ಟ್ ನೋಡಬೇಕಾಗುತ್ತೆ, ಉಪ್ಪು ಸಪ್ಪೆ ಎಲ್ಲ. ಅಷ್ಟೇ ಸಾಕು ನಿಮಗೆ ನಿಮ್ಮ ಉಪವಾಸ ಬ್ರೇಕ್ ಮಾಡೋದಕ್ಕೆ. ಸೊ ಹಾಗಾಗಿ ಮನೇಲಿ ನೀವು ಯಾವ ಥರ ಮಾಡ್ಬೋದು ಅಂದರೆ ಉಪವಾಸನ ಇಷ್ಟು ಸ್ಟ್ರಿಕ್ಟಾಗಿ ಮಾಡೋಕ್ಕಾಗಲ್ಲ. ಸೊ ಅದರ ಬದಲಿಗೆ ವಾರದಲ್ಲಿ ಒಮ್ಮೆ ಒಂದು ಫ್ರೂಟ್ ಫಾಸ್ಟಿಂಗು, ಒಂದು ದಿನ ಯಾವತ್ತೋ ಒಂದು ಬರೀ ಒಂದು ಫ್ರೂಟ್ಸ್ ತಗೊಳ್ಳೋದು, ಇಲ್ಲ ಒಂದು ದಿನ ತರಕಾರಿಗಳನ್ನ ತಗೊಳ್ಳೋದು, ಅಥವಾ ಜ್ಯೂಸ್ ತಗೊಳ್ಳೋದು, ಈ ಥರನೂ ಮಾಡ್ಬೋದು. ಇಲ್ಲ ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಸ್ವಲ್ಪ ಕ್ವಾಂಟಿಟಿ ಫ್ರೂಟ್ಸು ಇರೋ ಹಾಗೆ, ತರಕಾರಿಗಳಿರೋ ಹಾಗೆ 2 ಸಲ ಊಟ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಈಗ ಎಲ್ಲ ಜಗತ್ತೆಲ್ಲ ಅದನ್ನೇ ಮಾಡ್ತಾ ಇರೋದು. 2 ಹೊತ್ತು ಊಟ ಮಾಡೋದು, 11 ಮತ್ತು 6 ಗಂಟೆ ಅಂದರೆ ಸಾಯಂಕಾಲಕ್ಕೆ ಮೊದಲು. ಏಕೆಂದರೆ ಮಲಗಕ್ಕೆ ಮೊದಲು ಅದು ಡೈಜೆಸ್ಟ್ ಆಗಬೇಕು ಅಂತ. ಅದ್ರ ಜೊತೆಗೆ ಜಾಸ್ತಿ ಮಜ್ಜಿಗೆ ಆಗ್ಬೋದು, ಬಾರ್ಲಿ ವಾಟರ್ ಆಗ್ಬೋದು, ಅಥವಾ ಎಳನೀರು ಆಗ್ಬೋದು, ರಾಗಿ ಗಂಜಿ ಆಗ್ಬೋದು, ಅಥವಾ ಸೂಪ್ಗಳಾಗ್ಬೋದು. ಇದ್ರ ಜೊತೆ ತರಕಾರಿ ಜಾಸ್ತಿ, ಸಲಾಡ್ಗಳು. ಆ ಸಲಾಡ್ಗೆ ಮತ್ತೆ ನೀವು ಕ್ರೀಮು ಇದು ಏನೋ ಗಾರ್ನಿಶ್ ಏನೂ ಇಲ್ಲ, ಅದಷ್ಟೇ. ಅಲ್ಲೂ ಕೊಡೋ ಅಂಥದ್ದು ನೀವು ಚಿಕಿತ್ಸೆಯಲ್ಲಿ ಕೊಡೋ ಅಂಥಕ್ಕೆ ಉಪ್ಪು ಹಾಕೋದಿಲ್ಲ ಅವರು. ನಾವು ಉಪ್ಪು ಮತ್ತು ಪೆಪ್ಪರು ಎಲ್ಲ ಚೆನ್ನಾಗಿ ಹಾಕ್ಕೊಂತೀವಲ್ಲ, ಬರೀ ಹಿಂಗೆ ಹಾಕ್ತಾರೆ. ಮತ್ತು ಮೆಂತ್ಯ ಪೌಡ್ರ್ಗಳು ಕೊಡ್ತಾರೆ, ಅದೆಲ್ಲ ತುಂಬ ಒಳ್ಳೆಯದು. ಈ ಥರ ಇದನ್ನು ರುಟೀನಲ್ಲೂ ನಾವು ಫ್ರೂಟ್ ಡಯಟ್ ಅಂತ ಮಾಡ್ಕೊಂಡು ವಾರದಲ್ಲಿ
ವಾರದಲ್ಲಿ ಒಂದಿನ ಮಾಡ್ಬೋದು. ಅಥವಾ ನಾವು ಇಲ್ಲಿ ನಮ್ಮ ಜನ ಒಂದು ಸಾಮಾನ್ಯ ಜೀವನದಲ್ಲಿ ನಾವು ಯಾವ ಥರ ಮಾಡ್ಬೋದು ಅಂದರೆ ಹಬ್ಬಗಳ ಹೆಸರಿನಲ್ಲಿ ನಾವು ಈಗ ಸಂಕಷ್ಟ ಚತುರ್ಥಿ ಅಂತಂದಾಗ ಅವತ್ತು ಮಾಡಬೇಕು. ಬಟ್ ಹಿಂದಿನ ದಿನನೇ ಪ್ರಿಪೇರ್ ಆಗಬೇಕು. ಅದಕ್ಕೆ ಹಿಂದಿನ ದಿನದಿಂದನೇ ಕಮ್ಮಿ ಮಾಡ್ಕೊಂಡು ಈಗ ಸಂಕಷ್ಟ ಚತುರ್ಥಿ ಯಾವತ್ತೋ ಡೇಟ್ ಇದೆ. ಈಗ ಸಂಕಷ್ಟ ಚತುರ್ಥಿ ಅಥವಾ ಏಕಾದಶಿ ಹೌದು ಒಂದು ದಿವಸ ಉಪವಾಸ ಮಾಡ್ತಾರೆ. ಆ ಹಿಂದೆ ಮತ್ತೆ ಮುಂದಿನ ದಿವಸಗಳ ಮಧ್ಯೆ ಯಾವ ರೀತಿಯ ಒಂದು ಈಗ ಮಾಡಬೇಕಾಗುತ್ತೆ? ಈಗ ಭಾನುವಾರ ಸಂಕಷ್ಟ ಚತುರ್ಥಿ ಇದೆ ಅಂತ ಅನ್ಕೊಳ್ಳಿ, ಬರ್ತಾ ಇದೆ. ಈಗ ನೆಕ್ಸ್ಟ್ ಭಾನುವಾರ ಸಂಕಷ್ಟ ಚತುರ್ಥಿ ಇದೆ, ನಾನು ಅದನ್ನು ಮಾಡಬೇಕು ಅಂತಂದಾಗ ನೀವು ಶುಕ್ರವಾರದಿಂದನೇ ಅದಕ್ಕೆ ಪ್ರಿಪೇರ್ ಆಗಬೇಕು. ಸ್ವಲ್ಪ ಆಹಾರದ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಂತ ಬರಬೇಕು. ಗುರುವಾರ ಶುಕ್ರವಾರದಲ್ಲೇ ಸ್ವಲ್ಪ ಕಮ್ಮಿ ಮಾಡ್ತಾ ಬರಬೇಕು. ನೀವು ಶನಿವಾರ ಭಾನುವಾರ ಅದನ್ನು ಮಾಡಬೇಕು ಅಂದರೆ ಶನಿವಾರ ನೀವು ಎಲ್ಲ ಒಂದು ಈ ಜ್ಯೂಸು ಫ್ರೂಟು ಅಥವಾ ತರಕಾರಿ ಡಯಟಲ್ಲಿ ಇರಬೇಕು. ಹಂಗಿದ್ದಾಗ ಮಾತ್ರ ನೀವು ಭಾನುವಾರ ಮಾಡೋಕ್ಕಾಗೋದು. ಭಾನುವಾರ ಮಾಡಿದ್ಮೇಲೆ ಸೋಮವಾರ ಪುನಃ ಏನು ನೀವು ಸಡನ್ನಾಗಿ ತಿನ್ನೋಕ್ಕಾಗಲ್ಲ. ಮಸಾಲೆ ಪದಾರ್ಥ ಆಗಲಿ ಎಣ್ಣೆದೇ ಆಗಲಿ ತಿನ್ನಂಗಿಲ್ಲ. ಸೊ ಒಂದ್ಸಗೆ ಏನು ಸ್ವಲ್ಪ ಸೂದಿಂಗ್ ಆಗಿರೋ ಅಂಥದ್ದು ಫ್ರೂಟ್ಸ್ಗಳು ಅಥವಾ ಒಂದು ಕೋಸಂಬರಿ ಆ ಥರದ್ದನ್ನು ಸೇವನೆ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಅಂದರೆ ಮಧ್ಯಾಹ್ನ ಬೆಳಗ್ಗೆ ಆ ಥರದ್ದು ಸೇವನೆ ಮಾಡಿ. ಅದಕ್ಕೆ ನೋಡಿ ಈಗ ಶಿವರಾತ್ರಿಲೆಲ್ಲ ಉಪವಾಸ ಮಾಡಿದಾಗ ನಿಮಗೆ ಗೊಜ್ಜು ಅವಲಕ್ಕಿ, ಮೊಸರು ಅವಲಕ್ಕಿ ಅಥವಾ ಒಂದು ಸಜ್ಜಿಗೆ ಇದೆಲ್ಲ ಕೂಲಿಂಗು. ನಿಮಗೆ ಸ್ಪೈಸ್ ಆಗಿರೋ ಬಾತು ಅದು ಇದು ಕೊಡಲ್ಲ. ಏನಕ್ಕೆ ಅಂತಂದರೆ ಅಗ್ರಿವೇಟ್ ಆಗುತ್ತದೆ. ಹಾಗಾಗಿ ಅಂಥದ್ದು ಸೂದಿಂಗ್ ಆಗಿರೋ ಅಂಥದ್ದನ್ನೇ ಕೊಟ್ಕೊಂಡು ಮಾಡ್ತಾ ಬರ್ಬೋದು. ಏನೂ ಆಗೋದಿಲ್ಲ, ತುಂಬ ಆರಾಮಾಗಿರ್ಬೋದು. ಬಟ್ ಆ ಒಂದು ಕಂಫರ್ಟಬಲ್ ದೇಹಕ್ಕೆ ಅದನ್ನು ಆ ಒಂದು ಸೂದಿಂಗ್ ಎಫೆಕ್ಟ್ನ ನಾವು ಕೊಟ್ಕೊಂಡು ಉಪವಾಸ ಮಾಡಬೇಕಾಗುತ್ತೆ. ನಾವು ಇವಾಗ ಸುಮಾರು ಜನ ಹೆಂಗೆ ಅಂತಂದರೆ ಅವ್ರದ್ದು ಭಾಳ ಚೆನ್ನಾಗಿರುತ್ತೆ ಉಪವಾಸ. ಅದು ಯಂಗ್ಸ್ಟರ್ಸ್ ಕೇಳಬೇಕು. ಒಂದು ಬೀಗ್ರೂಟನ ಯಾರೂ ತಪ್ಪಿಸಲ್ಲ. ಮದುವೆಗೆ ಹೋಗದೆ ಹೋದರೂ ಬೀಗ್ರೂಟ ತಪ್ಪಿಸೋದಿಲ್ಲ. ಅದು ನಾನ್ ವೆಜ್ ಬೀಗ್ರೂಟ ಅಂದರೆ ಅದು ಒಂದು 2-3 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಊಟ ಮಾಡೋಕ್ಕೆ ಹೋಗಿರ್ತಾರೆ. ಆ ಥರದ್ದು ಅಂದರೆ ಅದೊಂದು ಆ ಹೆಸರಲ್ಲೇ ಅವ್ರಿಗೆ ಒಂದು ಅಟ್ರಾಕ್ಷನ್ ಇರುತ್ತೆ. ಅದರಲ್ಲೂ ಕೆಲವರು ಯಾವ ಥರ ಇರ್ತಾರೆ ಅಂದರೆ ಯೂತ್ ಯಂಗ್ಸ್ಟರ್ಸ್ಗಳು ಬೀಗ್ರೂಟ ಅಂದರೆ ಬೆಳಗ್ಗೆ ತಿಂಡಿನೇ ತಿಂದಿರಲ್ಲ ಅವರು, ಮಧ್ಯಾಹ್ನ ಚೆನ್ನಾಗಿ ತಿನ್ನಬೇಕು ಅನ್ನೋದು. ಅಥವಾ ಕೆಲವರು ಇನ್ನೂ ಪುಣ್ಯಾತ್ಮರು ಹಿಂದಿನ ದಿನನೇ ಉಪವಾಸ ಇರ್ತಾರೆ. ನಾಳೆ ಹೋಗಿ ಬೀಗ್ರೂಟ ಚೆನ್ನಾಗಿ ಬಾರಿಸ್ಬೇಕಪ್ಪ ಅಂತ. ಆ ಬಾರಿಸೋದ ಮೇಲೆ ಎತ್ತಾಕುತ್ತದು. ಏನಕ್ಕೆ ಅಂದರೆ ಹಿಂದಿನ ದಿನನೂ ತಿಂದಿಲ್ಲ ಅವರು, ಬೆಳಗ್ಗೆನೂ ತಿಂದಿಲ್ಲ. ಒಂದೇ ಸಲ ಸ್ಪೈಸ್ ಎಲ್ಲ ಮಸಾಲೆದೆಲ್ಲ ತಿಂದಾಗ ಏನಾಗುತ್ತೆ ಅಂದರೆ ಜಠರ ರಸಗಳು ತುಂಬ ಅದನ್ನು ಡೈಜೆಸ್ಟ್ ಮಾಡಬೇಕು ಅಂದರೆ ಜಾಸ್ತಿ ಬಿಡುಗಡೆ ಆಗಬೇಕದು. ನೀವು ಎಷ್ಟು ಯಾವ ರೀತಿ ಆಹಾರ ಸೇವನೆ ಮಾಡ್ತೀರಾ ಅನ್ನೋದ್ರ ಮೇಲೆ ಈ ಒಂದು ಕಿಣ್ವಗಳು ಬಿಡುಗಡೆ ಆಗೋದು. ನೀವು ಜಾಸ್ತಿ ತಿಂದಾಗ ಜಾಸ್ತಿ ಬಿಡುಗಡೆ ಆಗಬೇಕು, ಏಕೆಂದರೆ ಡೈಜೆಸ್ಟ್ ಆಗಬೇಕಲ್ವಾ. ಕಡಿಮೆ ತಿಂದಾಗ ಕಡಿಮೆ ಆಗುತ್ತೆ. ಆಮೇಲೆ ಯಾವ ಥರದ ಪದಾರ್ಥ ಅನ್ನೋದ್ರ ಮೇಲೆ, ಗಟ್ಟಿ ಪದಾರ್ಥ ಆದರೆ ಅದಕ್ಕೆ ಜಾಸ್ತಿ ಬೇಕು, ತುಂಬ ಇದು ಸಾಫ್ಟ್ ಆಗಿತ್ತು ಅಂದರೆ ಕಡಿಮೆ ಬೇಕು. ಹಾಗಾಗಿ ಇವ್ರೇನು ಮಾಡ್ತಾರೆ, ಚೆನ್ನಾಗಿ ತಿಂತಾರಲ್ವಾ, ಅದರಿಂದ ಭಾಳ ತೊಂದರೆಗಳು ನಂತರ ಅನುಭವಿಸ್ಬೇಕಾಗುತ್ತೆ. ಇದೆಲ್ಲ ರಾಂಗ್ ಇದು. ಆಮೇಲೆ ಹುಷಾರಿರೋದಿಲ್ಲ. ವೈದ್ಯರು ಹೇಳಿರ್ತಾರೆ, ಡಾಕ್ಟ್ರ್ ಹೇಳಿರ್ತಾರೆ, ನೋಡಿ ಗಂಜಿ ಕುಡೀರಿ, ಮೊಸರನ್ನ ತಿನ್ನಿ, ಹಾಲನ್ನು ತಿನ್ನಿ, ಇಡ್ಲಿ ತಿನ್ನಿ. ಇವ್ರು ಕೇಳಲ್ಲ. ಅದೇನಾಗ್ಬಿಡುತ್ತೆ, ನಾನೆಲ್ಲ ಚೆನ್ನಾಗಿದ್ದೀನಿ ಅಂತ ತಿಂತಾರೆ. ಒಳಗಡೆ ಏನಾಗಿರುತ್ತೆ, ನಮಗೆ ಆವಾಗ ಸೆಕ್ರೇಷನ್ ಇರೋದಿಲ್ಲ. ಅವಾಗ ಏನಾಗುತ್ತೆ, ವಾಮಿಟ್ ಆಗುತ್ತೆ, ಡಯರಿಯಾ, ಲೂಸ್ ಮೋಷನ್ ಆಗ್ಬೋದು. ಈ ಥರದ್ದು ಆಹಾರದಲ್ಲೇ ಎಲ್ಲ ಇರೋದು. ನಮಗೆ ಕಾಯಿಲೆ ಬರೋದು ಅಥವಾ ಕಾಯಿಲೆ ಗುಣ ಆಗೋದು ಆಹಾರದಿಂದನೇ, ಅದು ಉಪವಾಸದಿಂದನೇ. ಇತ್ತೀಚೆಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಗೊತ್ತಿದೆ ನಿಮಗೆ, 2 ಹೊತ್ತು ಊಟ ಮಾಡೋದು. ಅದು ನಮ್ಮ ಹಿರಿಯರು ಹೇಳಿದ ಹಾಗೆ 9 ಉಂಡವ ಯೋಗಿ 2 ಹೊತ್ತು ಉಂಡವ. ಅದರಲ್ಲೂ ಭೋಗಿ ಅಂತಾರೆ, 2 ಹೊತ್ತನ್ನೇ ಭೋಗಿ ಅಂತಲೇ ಹೇಳ್ತಾರೆ. ಬಟ್ ಓಕೆ, ನೋ ಪ್ರಾಬ್ಲಮ್. ಇವಾಗ ಅದು 11 ಗಂಟೆಗೆ ಒಂದ್ಸಲ, ಮತ್ತು ಎಲ್ಲ ಬ್ಯಾಲೆನ್ಸ್ ಡಯೆಟ್, ಮತ್ತು ಈವ್ನಿಂಗ್ ಒಂದ್ಸಲ. ಅಂದರೆ ನಾವು ಮಲಗಕ್ಕೆ ಮೊದಲು ಆಹಾರ ಸೇವನೆ ಮಾಡಿ ಅದು ಡೈಜೆಸ್ಟ್ ಆಗಬೇಕು. ಈಗ ನೋಡಿ, ನಮ್ಮ ಹಿರಿಯರು, ನಮ್ಮ ಪೂರ್ವಜರಲ್ಲಿ ಕೆಲವೊಂದು ಧರ್ಮಗಳಲ್ಲಿ, ಅದರಲ್ಲೂ ಜೈನರಲ್ಲಿ ಅವರು ಒಂದು ಸಿಸ್ಟಮ್ ಇತ್ತು, ಸೂರ್ಯ ಮುಳುಗಕ್ಕೆ ಮೊದಲೇ ಊಟ ಮಾಡಬೇಕು ಅಂತೇಳಿ. ಆ ಥರ ಮೊದಲೆಲ್ಲ ಹಾಗೇನೆ ಆ ಒಂದು 7 ಗಂಟೆ 7:15 ಊಟ ಮುಗ್ದೋಗಿರೋದು. ಇವಾಗ ಊಟ ಶಿಫ್ಟ್ ಆಗಿದೆ. 12 ಗಂಟೆ ಆದರೂ ಪಾರ್ಟಿಗಳಲ್ಲಿ ತಿಂತಾನೆ ಇರ್ತಾರೆ, 1 ಗಂಟೆಗೆ ಬರ್ತಾರೆ. ಸೊ ಡೈಜೆಷನ್ ಆಗಲ್ಲ, ನಿದ್ದೆ ಬರಲ್ಲ. ದೇಹಕ್ಕೆ ಊಟ, ನಿದ್ದೆ ಇವೆಲ್ಲ ಬೇಸಿಕ್ ನೀಡಿದೆಯಲ್ಲ, ಸರಿಯಾಗಿದ್ದಾಗ ಮಾತ್ರ ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ನೀವು ಅದನ್ನೆಲ್ಲ ಏರುಪೇರು ಮಾಡಿ ನನಗೆ ಆರೋಗ್ಯ ಬೇಕು ಅಂದರೆ ಎಲ್ಲಿ ಸಿಗುತ್ತೆ. ಹಾಗಾಗಿ 7:30 ಒಳಗಡೆ ಊಟ ಮುಗ್ದೋಗಿರಬೇಕು. 7:30 ಗಂಟೆ ಏನಂದರೆ, ನೀವು ಮಲಗದ 10 ಗಂಟೆ ಆದರೆ 7-8 ಗಂಟೆಗೆ ಆಗಬೇಕು. ನೀವು 12 ಗಂಟೆ ಆದರೆ ಒಂದು 8-9 ಗಂಟೆಗಾರು ಮಾಡ್ಬೋದು. 2 ಅವರ್ಸ್ ಅರ್ಲಿ ಅಂತ ಹೇಳ್ತಾರೆ. ನೀವು ಮಲಗಕ್ಕೆ ಮೊದಲು 2 ಅವರ್ಸ್ ಅರ್ಲಿ ನಿಮ್ಮ
ಊಟ ಆಗದಿ ಅದು ಒಂದು ಲೆವೆಲು, ಮತ್ತು ತುಂಬ ನೈಟ್ ಊಟ ನಿಮ್ದಿದೆಯಲ್ಲ ಅದು ಕಮ್ಮಿ ಕ್ವಾಂಟಿಟಿ ಇರಬೇಕು, ಮತ್ತು ಈಸಿಯಾಗಿ ಡೈಜೆಸ್ಟ್ ಆಗಿ ಅಂಥ ಊಟನ ಮಾತ್ರ. ಬಹಳಷ್ಟು ವೈದ್ಯರುಗಳೆಲ್ಲ ಬರೀ ಹಣ್ಣು ಆ ಥರದೇ ಸೇವನೆ ಮಾಡೋದು ರಾತ್ರಿ ಹೊತ್ತವರು, ತುಂಬ ಜಾಸ್ತಿ ಸಾಲಿಡಾಗಿ ಅದನ್ನು ಫುಡ್ ತಗೊಳ್ಳೋದಿಲ್ಲ. ಅದ್ರ ನಾನ್ ವೆಜ್ ಅಂತೂ ರಾತ್ರಿ ಹೊತ್ತು ತಗೊಳ್ಳೇಬಾರ್ದು, ಏಕೆಂದರೆ ಡೈಜೆಷನ್ ಆಗಲ್ಲ. ನೀವು ಮಲಗದ ಮೇಲೆ ಎಲ್ಲ ಕ್ರಿಯೆಗಳು ಸ್ಲೋ ಡೌನ್ ಆಗಿಬಿಡುತ್ತೆ ನಾವು ನಿದ್ದೆ ಮಾಡಬೇಕಾದ್ರೆ. ಸೊ ನೀವು ಚೆನ್ನಾಗಿ ತಿಂದಿದ ತಕ್ಷಣ ಕೆಲವರು ನಿದ್ದೆ ಮಾಡೋ ಅಭ್ಯಾಸ, ಹೋಗಿ ನಿದ್ದೆ, ಒಂದು ಚೂರು ಡೈಜೆಷನ್ ಆಗಲ್ಲ. ನೀವು ಬೆಳಗ್ಗೆ ಎದ್ದಾಗ ನಿಮಗೆ ಎಷ್ಟು ಆಲಸ್ಯ ಇರುತ್ತೆ ಅಂತಂದರೆ, ನಿಮಗೆ ನಿದ್ದೆ ಮಾಡಿದಾಗ ಬೆಳಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಒಂಥರ ಉಲ್ಲಾಸ ಇರಬೇಕು. ಇದು ಉಲ್ಲಾಸ ಅಲ್ಲ, ಅವ್ರಿಗೆ ಎದ್ದೇಳಕ್ಕೆ ಆಗ್ತಾ ಇರಲ್ಲ, ಬಿಕಾಸ್ ಆಫ್ ಜೀರ್ಣ ಆಗಿರೋದಿಲ್ಲ, ಅದು ಅಕ್ಯುಮುಲೇಟ್ ಆಗಿರುತ್ತೆ. ಯಾವುದೇ ಆಗಲಿ ನಾನು ಹೇಳಿದಾಗೆ ಅದು ಒಂದು ಕೆಲವೊಂದು ಕ್ರಿಯೆಗಳು ನಡಿಬೇಕು. ಆವಾಗ ನಿಮಗೆ ಹೊಟ್ಟೆ ಭಾರ ಇದ್ದಾಗ ನಿದ್ದೆನೂ ಬರೋದಿಲ್ಲ. ನಿದ್ದೆ ಸರಿಯಾದ ಒಂದು ಆರೋಗ್ಯಕರವಾದ ನಿದ್ದೆ ನಾನು ಹೇಳ್ತಾ ಇದ್ದೀನಿ. ಮಲಗಕ್ಕೆ ಒಂದು 2 ಗಂಟೆ ಮುಂಚೆ ಮೊದಲು ಊಟ ಆಗಿರಬೇಕು, ಸೊ ಡೈಜೆಸ್ಟ್ ಆಗೋಗಿರುತ್ತೆ. ಮತ್ತು ಸಾಫ್ಟು ತುಂಬ ಕಮ್ಮಿ ಆಹಾರ ಸೇವನೆ, ನಮ್ಗೆ ಎಷ್ಟು ಬೇಕಷ್ಟು, ಜಾಸ್ತಿ ಸೇವನೆ ಮಾಡೋಕ್ಕೆ ಹೋಗ್ಬಾರ್ದು. ಬೇಗ ಡೈಜೆಸ್ಟ್ ಆಗೋಂಥ ಆಹಾರ ಸೇವನೆ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ನಮ್ಮ ನಿದ್ದೆನೂ ಚೆನ್ನಾಗಿ ಬರುತ್ತೆ, ನಮ್ಮ ರಿದಮ್ ಇದೆಯಲ್ಲ ಸರ್ಕ್ಯಾಡಿಯಲ್ ರಿದಮ್, ಅದು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಈಗ ಕೆಲವರು ಏನಾಗುತ್ತೆ ಅಂದರೆ, ಈಗ ಅವರ ಕೆಲಸ ಇರ್ಬೋದು, ಮನೆಗೆ ಬರುವಾಗನೇ 8 ಗಂಟೆ 9 ಗಂಟೆ ಆಗುತ್ತೆ. ಸೊ ಅಂಥವ್ರಿಗೆ ನಿಮ್ಮೊಂದು ಸಜೆಷನ್ ಏನು ಅಂತ? ಕೆಲವೊಮ್ಮೆ ನಾವು ಇನ್ನೆವಿಟಬಲ್ ಕಂಡೀಷನಲ್ಲಿ ಇರ್ತೀವಿ, ನೀವು ಹೇಳಿದ ಹಾಗೆ. ಅದಕ್ಕೆ ತಕ್ಕಂತೆ ನಮ್ಮ ದಿನಚರಿಗೆ ತಕ್ಕಂತೆ ಎಲ್ಲೋ ಒಂದು ಕಡೆ ನಾವು ಒಂದು ಮಾಡಿಫಿಕೇಷನ್ನು ಮಾಡ್ಕೋಬೇಕಾಗುತ್ತೆ. ಬರೋದು ಲೇಟ್ ಆದರೆ ಅವರು ಸ್ವಲ್ಪ ಮಲಗೋದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಸ್ವಲ್ಪ ನಾನು ಹೇಳಿದೆ, ತುಂಬ ಒಂದು ಜೀರ್ಣ ಆಗದೇ ಇರೋಂಥ ಕೆಲವುದು ಎಲ್ಲ ಪದಾರ್ಥ, ಈಗ ಮುದ್ದೆ, ಫ್ರೂಟ್ಸನ್ನು ಜಾಸ್ತಿ ತಗೊಳ್ಳಿ. ಈಗ ರಾಗಿ ಮುದ್ದೆ ನೀವು ಮಧ್ಯಾಹ್ನ ತಿಂದರೆ ಫೈನು, ರಾತ್ರಿ ತಿಂದಾಗ ಅದು ಡೈಜೆಷನ್ನು ತುಂಬ ನಿಧಾನ. ಅದು ನಾನ್ ವೆಜ್ ಆಗಲಿ ಮತ್ತು ರಾಗಿ ಆಗಲಿ ಅಥವಾ ತುಂಬ ಸಾಲಿಡ್ ಆಗಿರೋಂಥ ಫುಡ್ಡನ್ನು ತಗೊಳಕ್ಕೆ ಹೋಗ್ಬಾರ್ದು. ಒಂದಷ್ಟು ಹಣ್ಣು, ಒಂದಷ್ಟು ಮಜ್ಜಿಗೆ ಆ ಥರದ್ದು ತಗೊಂಡಾಗ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಬೆಳಗ್ಗೆ ಎದ್ದಾಗ ನಿಮಗೆ ಖುಷಿ, ಮತ್ತು ಹೀಲಿಂಗ್ ಪ್ರೋಸೆಸ್ ತುಂಬ ಚೆನ್ನಾಗಾಗುತ್ತೆ. ನೀವು ಉಪವಾಸ ಮಾಡಿದಾಗ ದೇಹಕ್ಕೆ ಮತ್ತು ಉಪವಾಸ ಮಾಡಬೇಕಾದ್ರೆ ಸ್ಟ್ರೈನ್ ಮಾಡ್ಕೋಬಾರ್ದು. ಈಗ ನೀವು ಏಕಾದಶಿ ಉಪವಾಸ ಮಾಡ್ತಾ ಇದ್ದೀರಾ ಅಂತಂದರೆ ಬಾಡಿ ಆದಷ್ಟು ರೆಸ್ಟಲ್ಲಿರಬೇಕು, ಮಾತು ಕಮ್ಮಿ ಮಾಡಬೇಕು, ಬೇರೆ ಕೆಲಸಗಳನ್ನು ಮಾಡಬಾರ್ದು, ಕಂಪ್ಲೀಟ್ ರೆಸ್ಟಲ್ಲಿರಬೇಕು ನೀವು. ಆವಾಗ ಹೀಲಿಂಗು ತುಂಬ ಚೆನ್ನಾಗಾಗುತ್ತೆ. ನೀವು ಉಪವಾಸನೂ ಮಾಡ್ಕೊಂಡು ರೆಗ್ಯುಲರ್ ಕೆಲಸಗಳನ್ನು ನೀವು ಮಾಡ್ತಾ ಹೋದರೆ ದೇಹನ ತಡೆಯೋದಿಲ್ಲ, ಆವಾಗ ಶಕ್ತಿ ಬೇಕಲ್ವಾ ಕೆಲಸ ಮಾಡಬೇಕಾದ್ರೆ. ಹಾಗಾಗಿ ಇದೆಲ್ಲ ಸ್ವಲ್ಪ ನೋಡ್ಕೋಬೇಕು ನಾವು. ಕೆಲವರು ಹೆಂಗಸರು ಮನೇಲಿ ಏನಂತಂದರೆ ಉಪವಾಸ ಮಾಡ್ತಾ ಇರ್ತಾರೆ, ಆ ಮನೆ ಕೆಲಸ ಅಷ್ಟೇ ಮಾಡ್ತಾರೆ, ಅವರು ಫುಲ್ಲು ಟಯರ್ಡ್ ಆಗಿಬಿಡ್ತಾರೆ, ಅವರು ಆಗೋದೇ ಇಲ್ಲ ಅವ್ರಿಗೆ, ಅದರಿಂದ ಬೇರೆ ಥರ ತೊಂದರೆಗಳಾಗುತ್ತೆ. ಇದೆಲ್ಲ ಏಕೆಂದರೆ ದೇಹಕ್ಕೆ ಗೊತ್ತಾಗ್ತಿರುತ್ತೆ, ದೇಹ ಎಷ್ಟು ಚೆನ್ನಾಗಿ ನಮಗೆ ಆ ಒಂದು ಸೂಕ್ಷ್ಮವಾಗಿ ಅದನ್ನು ಒಂದು ಚಿಹ್ನೆಗಳನ್ನು ನಮಗೆ ಅದು ಗೊತ್ತಾಗುತ್ತೆ ಅಂದರೆ ಹೇಳುತ್ತದು ಆಗ್ತಾಯಿಲ್ಲ. ಈಗ ನೋಡಿ, ಕೆಲವು ಸಲ ಈ ಹಾರ್ಟ್ ಅಟ್ಯಾಕ್ ಆದವರಿಗೆಲ್ಲ ಅವ್ರು ಹೇಳ್ತಾರಲ್ವ, ನನಗೆ ತುಂಬ ಒಂದು ಅನ್ಕಂಫರ್ಟಬಲ್ ಫೀಲಿಂಗ್ ಆಯಿತು ಅಂತಾಗ ದೇಹ ಅದು ಸಿಗ್ನಲ್, ಅದು ಅಲ್ಲಿ ತೊಂದರೆ ಆಗಿರೋದಕ್ಕೆ ನಮಗೆ ಅದು ಗೊತ್ತಾಗ್ತಾ ಇರುತ್ತೆ. ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ ಕೆಲವು ಸಲ. ದೇಹ ಹೇಳ್ತಾ ಇರುತ್ತೆ ನಮಗೆ, ಇದು ದಿಸ್ ಇಸ್ ನಾಟ್ ಪ್ರಾಪರ್, ಇದು ಸರಿ ಇಲ್ಲ ಅನ್ನೋದು ಒಂದು ಸಿಗ್ನಲ್ ಕೊಡ್ತಿರುತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗಿದೆಯಾ, ನಮ್ಮ ನಿದ್ದೆಯಲ್ಲಿ ವ್ಯತ್ಯಾಸ ಆಗಿದೆಯಾ, ಇದೆಲ್ಲ ನಮಗೆ ಅರಿವಿಗೆ ಬರುತ್ತೆ. ಹಾಗಾಗಿ ಉಪವಾಸ ಅನ್ನೋದು ಬೇಕಾದಷ್ಟು ರಿಸರ್ಚ್ ನಡೀತಿದೆ. ನೀವು ಎಷ್ಟು ಕಮ್ಮಿ ತಿಂತೀರಾ ಅಷ್ಟು ದೀರ್ಘಕಾಲ ಬದುಕ್ತೀರಾ. ಅದು ಡ್ರೋಸೋಫಿಲಾ ನೊಣದ ಮೇಲೆ ಮಾಡಿದ್ದಾರೆ. ಈ ಆಹಾರ ಕಮ್ಮಿ ಕೊಟ್ಟಾಗ ಅದು 3 ತಿಂಗಳು ಬದುಕಿದೆ, ಆಹಾರ ಜಾಸ್ತಿ ಕೊಟ್ಟಾಗ 1 ತಿಂಗಳಿಗೆ ಸತ್ತೋಗುತ್ತದೆ. 3 ತಿಂಗಳು, ಇನ್ನೂ 2 ತಿಂಗಳು ಎಕ್ಸ್ಟ್ರಾ ಅದಕ್ಕೆ ಲೈಫ್ ಸಿಕ್ತು. ಅದನ್ನು ಕ್ಯಾಲೋರಿ ರೆಸ್ಟ್ರಿಕ್ಷನ್ ಅಂತ. ಅದೇನಾಗುತ್ತೆ ಅಂದರೆ ಒಳಗಡೆ ಬೇಕಾದಷ್ಟು ನಮ್ಮಲ್ಲಿ ಪಾತ್ವೇಸ್ಗಳಿರುತ್ತೆ. ಈಗ ಉಪವಾಸ ಇದ್ದಾಗ ಆಟೋಫೇಜಿ ಇದಾಗುತ್ತೆ. ಆಮೇಲೆ ಇದು ಮೈಟೊಕಾಂಡ್ರಿಯದು ಮೈಟೋಫೇಜಿ ಅಂತ ಇನ್ನೊಂದಿದೆ, ಅಂದರೆ ಹಾಳಾಗಿರೋವಂಥ ಮೈಟೊಕಾಂಡ್ರಿ ಇದೆ, ಅದು ಒಳಗಡೆ ಇವೆಲ್ಲ ಸೆಲ್ ಆರ್ಗನಲ್ಸ್, ಅದು ನಾಶ ಆಗ್ತಾ ಬರುತ್ತೆ, ಬಾಡಿ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ, ಆಮೇಲೆ ಕ್ಲೆನ್ಸಿಂಗ್ ಆಗುತ್ತೆ. ಆಮೇಲೆ ಕೆಲವೊಂದು ಕ್ಯಾನ್ಸರ್ನ ನಾವು ಇದು ಮಾಡ್ಬೋದು ಅಂತಲೇ ನಾನು ಹೇಳಿದೆ. ನೋಬೆಲ್ ಪ್ರೈಸ್ ಬಂದಿದೆ ಅವರಿಗೆ 2016. ನೀವು ಹುಡುಕಿದ್ರೆ ಇಂಟರ್ನೆಟ್ಟಲ್ಲಿ ನಿಮಗೆ ಅದ್ರದ್ದು ಸಂಪೂರ್ಣವಾಗಿ ಅದರ ಬಗ್ಗೆ ಡೀಟೇಲ್ಸು ನಿಮಗೆ ಸಿಕ್ಕುತ್ತೆ. ಹಾಗಾಗಿ ಉಪವಾಸದಿಂದ ಬೇಕಾದಷ್ಟಿದೆ. ಇದನ್ನು ಒಂದು ಚಿಕಿತ್ಸೆ ಥರ ನಾವು ಮಾಡಬೇಕು. ಮತ್ತು ವಾರದಲ್ಲಿ 1 ದಿನ ಬೇಕಾಗುತ್ತೆ ಇದು ಖಂಡಿತ, ಅಥವಾ ಆಗಲಿಲ್ಲ ಅಂದರೆ 15 ದಿನಕ್ಕೊಂದ್ಸಲ ಅಂತೂ ಖಂಡಿತ ಒಂದು ದೇಹಕ್ಕೊಂದು ರೆಸ್ಟ್ ಕೊಡಿ. ಇಲ್ಲ ಅಂತಂದರೆ ದೇಹ ತಡ್ಕೊಳ್ಳೋದಿಲ್ಲ. ನಮ್ಮ ಏನು ಒಂದು ಆ್ಯಕ್ಟಿವಿಟೀಸ್ ಇರುತ್ತೆ, ತಿನ್ನಾಟ ಹೆಚ್ಚಲ್ವ ಇವಾಗ ಜನ, ನಾವು ಬದುಕಿರೋದೇ ತಿನ್ನೋದಕ್ಕೆ ಏನೋ ಥರ. ಹಿಂದೆ ಯಾವ ಥರ ಇತ್ತು ಅಂತಂದರೆ ಬದುಕಕ್ಕೋಸ್ಕರ ತಿಂತಾ ಇದ್ರು, ಇವಾಗ ತಿನ್ನೋಕ್ಕೋಸ್ಕರ ಬದುಕ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಅದಕ್ಕೂ ನಮ್ಮ ಬಾಡಿ ತಡಿಬೇಕು ಅಂತಂದರೆ ನಾವು ಉಪವಾಸ
ಕಡ್ಡಾಯ ಇದು. ಕಡ್ಡಾಯ. ಆಮೇಲೆ again ನೀವು ಇವಾಗ ಹೇಗಾಗಿದ್ರೆ ನಿಮ್ಮ ದೀರ್ಘಾಯುಷ್ಯಕ್ಕೆ ಅಥವಾ ಬದುಕುಗೋಸ್ಕರ ಉಪವಾಸ ಮಾಡಬೇಕು ಅನ್ನೋ ಒಂದು ಸಿಚುವೇಶನ್ ಇವಾಗ ಇದೆ. ಕರೆಕ್ಟ್. ಈಗ ನಮ್ಗೆ ಆರೋಗ್ಯ ಬೇಕು ಅಂದ್ರೆ ಉಪವಾಸ ಮಾಡಿ. ಆದರೆ ಕೆಲವೊಬ್ಬರಿಗೆ ಎಕ್ಸೆಪ್ಷನಲ್, ಕೆಲವೊಂದು ಡಯಾಬಿಟಿಕ್ ಇರ್ಬೋದು, ಬೇರೆ ಬೇರೆ ತೊಂದರೆ, ಮತ್ತು ಮೆಡಿಕೇಶನಲ್ಲಿ ಇರ್ತಾರಲ್ವಾ, ಅವಾಗ ಮಾಡೋಕ್ಕಾಗೋದಿಲ್ಲ. ನೀವು ಮೆಡಿಸಿನ್ ತಗೋಬೇಕು ಅಂತಂದರೆ ನೀವು ಉಪವಾಸ ಮಾಡೋಕ್ಕಾಗದೇ ಇಲ್ಲ. ನೀವು ಅವಾಗೇನು ಅಂತಂದರೆ ಸ್ವಲ್ಪ ಬೇರೆ ಆಹಾರದ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಂಡು, ಅಂದರೆ ಸಾಮಾನ್ಯ ಆರೋಗ್ಯ ಸಹಜವಾಗಿರುವಂಥ ಸಂದರ್ಭಗಳಲ್ಲಿ ಉಪವಾಸ ಬೇಕು ಅಂತ ಖಂಡಿತ ಮಾಡಲೇಬೇಕು. ಕೆಲವೊಂದು ನಮ್ಮ ವೈದ್ಯಕೀಯ ತೊಂದರೆಗಳು ಏನೋ ಇದ್ದಾಗ, ಕಾಯಿಲೆಗಳಿದ್ದಾಗ ಆ ವೈದ್ಯರ ಸಲಹೆನ ತಗೊಳ್ಳಿ ಅವಾಗ ನೀವು. ಏಕೆಂದ್ರೆ ಒಂದೊಂದು ಕಾಯಿಲೆಗೆ ಒಂದೊಂದು ಸ್ವರೂಪ ಒಂದೊಂಥರ ಇರುತ್ತೆ. ಆಮೇಲೆ ತಾವು ಇನ್ನೊಂದು ಹೇಳಿದ್ರೆ ಡಯಾಬಿಟಿಸ್ ಇರೋರು ಮಾಡೋಕ್ಕಾಗಲ್ಲ, ಒಂದು ದಿವಸ ಮಾಡೋಕ್ಕಾಗಲ್ಲ. ಏನಕ್ಕಿಂತ ಶುಗರ್ ಲೆವೆಲ್ ಡೌನ್ ಆಗುತ್ತೆ ನಿಮಗೆ ಅಲ್ವಾ. ನೀವು ಶುಗರ್ ಲೆವೆಲ್ಲು ನಿಮ್ದು ಅದಿರೋದೇ ಮೇಯ್ನು, ಆ ಲೆವೆಲ್ ಮೇಂಟೈನ್ ಆಗಬೇಕು. ಹೈಪೋಗ್ಲೈಸಿಮಿಕ್ಕು ಆಗಬಾರ್ದು, ಹೈಪರು ಆಗಬಾರ್ದು, ಶುಗರು ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು, ಎರಡು ಡೇಂಜರ್. ಹಾಗಾಗಿ ನೀವು ಉಪವಾಸ ಮಾಡಿದಾಗ ನಿಮಗೆ ಹೈಪೋ ಆಗಿಬಿಡುತ್ತದು, ಮಾಡೋಕ್ಕಾಗೋದಿಲ್ಲ. ಅವಾಗ ಸುಸ್ತಾಗೋಗುತ್ತೆ, ಬೇರೆ ಥರ ತೊಂದರೆಗಳಾಗೋಗುತ್ತೆ. ಹಾಗಾಗಿ ತೀರಾ ವೈದ್ಯರ ಸಲಹೆ ಮಾಡ್ಬೋದು, ಅಲ್ಲಿ ಅಡ್ವೈಸಬಲ್ ಅಲ್ಲ ಅದು ಡಯಾಬಿಟಿಕ್. ಹಾರ್ಮೋನಲ್ ಇಶ್ಯೂ ಎಲ್ಲ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ನಿಮಗೆ. ಒಬಿಸಿಟಿ ಇದೆಯಲ್ಲ, ಬೊಜ್ಜುತನ, ಎಲ್ಲ ಕಾಯಿಲೆಗಳಿಗೂ ಅದೇ ಮೂಲ. ಈ ಬೊಜ್ಜುತನನ ಅತ್ಯಂತ ಸುಲಭವಾಗಿ ನೀವು ನಿವಾರಣೆ ಮಾಡೋದು ಉಪವಾಸದಿಂದ ಮಾಡ್ಕೋಬೋದು ನೀವು. ಹಾಗೆ ತುಂಬ ಸುಲಭ. ಮತ್ತು ನಿಮಗೆ ಒಂದು ಸಲ ಅದಕ್ಕೆ ಅಡ್ಜಸ್ಟ್ ಆದರೆ ನಿಮಗೆ ಅದು ಬೇಕು ಅಂತ ಅನಿಸ್ತಿರುತ್ತೆ. ಆಮೇಲೆ ನೀವೇ ಅಬ್ಸರ್ವ್ ಮಾಡಿ, ವೆಯ್ಟ್ ಲಾಸ್ ಸ್ವಲ್ಪ ಆಗಿ ಉಪವಾಸ ಮಾಡಿ, ನಮ್ಮ ವೆಯ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಆದರೆ ಒಂಥರ ಗಾಳಿಲಿ ತೇಲ್ದಂತ ಅನುಭವ ಆಗ್ತಾ ಇರುತ್ತೆ. ಉಲ್ಲಾಸವಾಗಿರ್ತೀವಿ, ತುಂಬಾ ಕೆಲಸ ಮಾಡ್ತೀವಿ, ಉತ್ಸಾಹ ಬರುತ್ತೆ, ಹೆಚ್ಚು ಕೆಲಸ ಮಾಡಬೇಕು ಅನ್ಸುತ್ತೆ. ಹೌದು, ತುಂಬಾ ಆಕ್ಟಿವ್ ಆಗಿರ್ತೀವಿ ಆ ಸಂದರ್ಭದಲ್ಲಿ. ನಿಜ. ಹಾಗಾಗಿ ಯಾಕಂದ್ರೆ ಈ ಉಪವಾಸದಿಂದ ನನಗನ್ಸುತ್ತೆ ನಿಮ್ಮ ದೀರ್ಘಾಯುಷ್ಯಕ್ಕೆ ಉಪವಾಸ ಅನ್ನೋದು ಬಹಳ ಉಪಯೋಗ ಆಗುತ್ತೆ ಅನ್ನುವಂಥದ್ದೊಂದು ಮೆಸೇಜ್ ನಮ್ಮ ವೀಕ್ಷಕರಿಗೆ ಪಾಸ್ ಆದರೆ ಬಹಳ ಚೆನ್ನಾಗಿರುತ್ತೆ ಅಂತ. ಅದು ನಿಜ ಕೂಡ. ಸೊ ಹಾಗಾಗಿ ಯಾವ ರೀತಿಯಲ್ಲಿ ಉಪವಾಸದಿಂದ ಒಂದು ಕಡೆ ಆರೋಗ್ಯ ವೃದ್ಧಿಸುತ್ತೆ, ಜೊತೆಗೆ ಆಯುಷ್ಯ ಕೂಡ ವೃದ್ಧಿಸುತ್ತೆ, ಮತ್ತು ಇನ್ನೂ ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಬರದಂತೆ ತಡೆಯಲಿಕ್ಕೆ ಕೂಡ ಇದೊಂದು ಪೂರಕವಾಗಿ ಪರಿಣಮಿಸುತ್ತೆ. ಕ್ಯಾನ್ಸರ್ ಸೆಲ್ಗಳನ್ನು ನಾಶಪಡಿಸಲಿಕ್ಕೆ ಇದು ಯಾವ ರೀತಿ ಅದು ಶರೀರದ ಒಳಗಡೆ ಒಂದು ಪ್ರಕ್ರಿಯೆ ನಡೆಯುತ್ತದೆ, ಮತ್ತು ಉಪವಾಸದಿಂದ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು, ಮತ್ತು ಅದಕ್ಕಿಂತ ಮುಖ್ಯವಾಗಿ ಉಪವಾಸ ಮಾಡಲಿಕ್ಕೆ ಯಾವ ರೀತಿ ಒಂದು ಸಿದ್ಧತೆಗಳು ಬೇಕಾಗುತ್ತೆ, ಮುಖ್ಯವಾಗಿ ಮನಸ್ಸು ಯಾವ ರೀತಿ ಇರಬೇಕಾಗುತ್ತೆ, ಶರೀರ ಯಾವ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಉಪವಾಸದ ಮಹತ್ವವನ್ನು ಇಷ್ಟೊತ್ತು ನಾವು ವಿವರವಾಗಿ ತಿಳಿದುಕೊಂಡಿದ್ದೀವಿ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.